ಕ್ಲಿಯರ್ ಮಾಡಿ, ಸ್ಟೇಜ್ ಮುಂದೆ ಕ್ಲಿಯರ್ ಮಾಡಿ. ಇದು 7 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ ಅಲ್ಲ, ಫಸ್ಟ್ ಕನ್ನಡದಲ್ಲಿ ಹೇಳ್ತೀನಿ, ಕ್ಲಿಯರ್ ಮಾಡಿ. ಕೊಂಚ ಹಿಂಗೆ ಎಲ್ಲಾರುமே క్లియర్ பண்ணுங்க ಎರಡಾಯ್ತಾ? క్లియర్ చేయండి, స్టేజ్ ముంబాగల్ నుంచి క్లియర్ చేయండి. 3 प्लीज स्टेज के सामने जो भी लोग है वो बाहर जाए. And ಗುರುವಾಯರಪ್ಪ ಎಲ್ಲರೂ ಇಲ್ಲಿ ಮುಂದೆ ಎಲ್ಲರೂ ಹೋಗಬೇಕು. ತಕ್ಕಪ್ಪ ನಿಮ್ಟ ತಾಯಿ ತಂದೆ. ಹೌದು, ದಯವಿಟ್ಟು ಮೀಡಿಯಾದವ್ರು ಬಿಟ್ಟು ಸ್ವಲ್ಪ ದಯವಿಟ್ಟು ಎಲ್ಲ ಆಯ್ತು. ನೋಡಿದ್ರಲ್ಲ, 5-6 ಸರಿ ನೋಡಿದಿರಿ. ಒಂಚೂರು ದಯವಿಟ್ಟು ಪ್ಲೀಸ್. ಸತೀಶ ಮುಂದೆ ಬನ್ನಿ ಎಲ್ಲ ನೀವು. ಬಾಗ್ರು ಕನಕಪುರದ ಕಿಂಗ್. ವಿಜಯ್ ಬಾಣ ಮುಂದೆ. ಅದಕ್ಕೆ ಎಬ್ಬರಿಸ್ತಿರೋದೆಲ್ಲನೂ. ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ನೇಹಿತರೆಲ್ಲ ಮುಂದೆ ಬನ್ನಿ. ಪ್ರಶ್ನೆಗೆ ಶ್ರೇಯಸ್ ಮೇಡಮ್ ಬರ್ತಿದ್ದಾರೆ. ನವೀನ, ಅಗ್ನಿ ನವೀನು, ಆಮೇಲೆ ಮಧು ಎಲ್ಲ ಮುಂದೆ ಬನ್ನಿ ಪ್ಲೀಸ್. ಯಶೋಧ, ಲೋಕೇಶು, ಮಧು ಅವರು, ಮಧು ದೈಥೋಠ, ಆಮೇಲೆ ಶಿಲ್ಪ, ಸ್ನೇಹಪ್ರಿಯ ಇದು ಎಲೆಕ್ಟ್ರಾನಿಕ್ ಮೀಡಿಯಾ ಅಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾ ಅಲ್ಲ, ಪತ್ರಕರ್ತರು. ಆಮೇಲೆ ಇವರು ದೀಪಿಕಾ, ಶಿಲ್ಪ, ಆಮೇಲೆ ಎವರ್ ಗ್ರೀನ್ ಕಿಂಗು ಕಾರ್ತಿ, ಬಾಂಡು ಅಂತ ಹೇಳ್ಬಿಟ್ಟೆ. ವೆಂಕಟೇಶ್ ಸರ್ ಎಲ್ಲ ಹೆಣ್ಮಕ್ಳ ಹೆಸರನ್ನ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದೇ ಕರೆಕ್ಟ್ ಸರ್. ದಿನ ಪಾಪ ಹೆಣ್ಮಕ್ಳ ಜೊತೆ ಕೆಲಸ ಮಾಡ್ತೀನಿ ನಾನು. ಆಮೇಲೆ ಹರೀಶ್ ಅವರು, ನಾನು ಹುಡುಗರದು ಹೇಳ್ತೀನಿ, ಮೋಕ್ಷೇಂದ್ರ ಅದೆಲ್ಲ ಹೈಲೈಟ್ ಆಗಲ್ಲ. ಹಾಯ್ ಮಧು, ಇದು ನಿತ್ಯ ಸುಮಂಗಲಿ ಮೋಕ್ಷೇಂದ್ರ ಮನು. ನಿಮ್ಮಿಬ್ರು ಶ್ರೇಯ ಅವ್ರದ್ದು ಕ್ಲೋಸ್ ಅಪ್ ಫೋಟೋಸ್ ಬೇಕಿತ್ತಾ? 1 ಮಿನಿಟ್ 2 ಮಿನಿಟ್ ಅಂತ. ಬಟ್ ಅನುಶ್ರೀ ಅವರು ನಾನು ಎಲ್ಲ ನೋಡಿ, ಪ್ರತಿ ಪ್ರೆಸ್ ಮೀಟ್ ಇಬ್ರಿಗೂ ಒಳ್ಳೆ ಸ್ಕೋಪ್ ಇರುತ್ತೆ. ಒಳ್ಳೆಯವರು ಒಂದು ಬೇರೆ ಹೇಳ್ಬಿಟ್ರಿ. ಇವತ್ತು ದಿನ ಪ್ರೆಸ್ ಮೀಟಿಗೆ ಅವ್ರು ಬರಲ್ಲ. ಅವರು ದೀರ್ಘ ಸುಮಂಗಲಿ, ಅವ್ರು ನಿತ್ಯ ಸುಮಂಗಲಿ. ಇದು ನಮ್ದೊಂದು ಸೆಪರೇಟ್ ಪ್ರೆಸ್ ಮೀಟ್ ಆಗ್ತಾ ಇದೆ. ಬನ್ನಿ ಪ್ಲೀಸ್. ಶಾರದಕ್ಕ ಒಪ್ಪಿಸ್ಕೊಂಡಿದ್ದಾರೆ. ಮಂಜು ಸರ್ ಕರೆದು ಬಿಡ್ಬೇಕಾಯ್ತು. ಒಂದು ನಿಮಿಷ ಅಲ್ಲ, ಚಂದ್ರಕೇಶ್ ಶುರು ಮಾಡಿಸ್ಬಿಟ್ಟು ಚಂದ್ರಣ್ಣ ತುಂಬಾ ಧನ್ಯವಾದಗಳು. ಎಲ್ಲಾರನ್ನೂ ಕೂರ್ಸಿದ್ದಾರೆ. ಚಂದ್ರ ಸರ್ ನೀವು ಬಂದು ಕೂತ್ಕೊಂಡಿರಿ ಸರ್, ಅವ್ರು ಜಾಯಿನ್ ಆಗ್ತಾರೆ. ಬನ್ನಿ. ಶೂಟಿಂಗ್ ಅನುಭವ ಅದನ್ನ ಒಂಚೂರು ಶೇರ್ ಮಾಡ್ತೀವಿ. ಎಲ್ಲ ಇದ್ದಾರೆ, ಸುದ್ದಿ ಆಗುತ್ತೆ. ನೀವು ಶುರು ಮಾಡಿ, ನೀವು ಶುರು ಮಾಡಿ. ಈ ಚಿತ್ರದ ನಿರ್ದೇಶಕರಾದಂತಹ ಆರ್ ಚಂದ್ರು ಸರ್ ಅವರು ಆಲ್ರೆಡಿ ಇಲ್ಲಿದ್ದಾರೆ. ಶ್ರೇಯಾ ಮೇಡಮ್ ಇನ್ ಸ್ವಲ್ಪ ಹೊತ್ತಿನಲ್ಲಿ ಜಾಯಿನ್ ಆಗ್ತಾರೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಎನಿ ಕ್ವೆಶನ್ಸ್ ಕೇಳ್ಬೋದು. ನಮ್ಮ ಶ್ರೇಯಸ್ ಮೀಡಿಯಾದವರು ಯಾರು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ ಅವರಿಗೆ ದಯವಿಟ್ಟು ಒಂದು ಮೈಕನ್ನು ಪಾಸ್ ಮಾಡಬೇಕಾಗಿ ಕೋರಿಕೆ. ನಿನ್ನ ಅಲ್ಲಿ ಸೊ ಎನಿ ಕ್ವೆಶನ್ಸ್ ನಿರ್ದೆ. ಚಂದ್ರ ಅವರೇ, ಕಬ್ಜಾ ಏನು ಸ್ಟಾರ್ಟಿಂಗ್ ನೀವು 7 ಭಾಷೆನಲ್ಲಿ ಒಂದು ಪೋಸ್ಟರ್ ಲಾಂಚ್ ಮಾಡಿದ್ರಿ, ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ರಿಯಲ್ ಆಗಿ ಹೇಳ್ತೀನಿ, ಏನು ಚಂದ್ರು ಏನು ಮಾಡ್ತಾರೆ, ಅಷ್ಟು ದೊಡ್ಡ ಪಿಕ್ಚರ್ ಮಾಡೋಕ್ಕಾಗುತ್ತಾ ಅಂತ ನಿಜವಾದ ಟೀಸರ್ ನೋಡಿದಾಗ ಭಾಳ ಖುಷಿ ಆಯಿತು. ಮತ್ತೆ ಇನ್ನೊಂದು ಕನ್ನಡದ ಚಿತ್ರ ಒಂದು ಒಳ್ಳೆ ಹೆಸರು ಮಾಡೋಕೆ ಇನ್ನೊಂದು ಸಿನಿಮಾ ಬರ್ತಾ ಇದೆ ಅಂತ ಒಂದು ಖುಷಿ ಆಯಿತು. ಈ ಐಡಿಯಾ ಥಾಟ್ ಹೊರಟಿದ್ದು ಹೇಗೆ ಅಂತ ಹೇಳ್ತಿದ್ದೆ. ಇಲ್ಲ ಸರ್, ಕ್ರಿಯೇಟಿವ್ ಫೀಲ್ಡ್ ಅಂದಾಗ ಐಡಿಯಾಗಳು ಹೊಳಿತಾನೆ ಇರುತ್ತೆ. ಆಮೇಲೆ ಯಾವಾಗಲೂ ಸ್ಟೆಪ್ ಹತ್ಕೊಂಬರೋದು ನಾನು ಕಲ್ತ್ಕೊಂಡು ಬಂದಿರೋದು. ನಾನು ಇಷ್ಟು ಸಿನಿಮಾಗಳ ಕೆರಿಯರಲ್ಲಿ ಏನು ಕಲ್ತಿದ್ದೆ, ಇದಾದಮೇಲೆ ಇವಾಗ ಆಫ್ಟರ್ ಕೋವಿಡ್ ಏನು ನೆಟ್ಫ್ಲಿಕ್ಸು, ಅಮೆಝಾನು ಎಲ್ಲ ವರ್ಲ್ಡ್ ಮೂವೀಸ್ ಎಲ್ಲರಿಗೂ ಸಿಗ್ತಿದೆ. ಸೊ ಡೈರೆಕ್ಟರ್ಗಳು ನಾವು ಎಜುಕೇಟೆಡ್ ಹೇಗೆ ಆಗ್ತೀವೋ
ನಮಗಿಂತೂ ಫಾಸ್ಟಾಗಿ ಇವತ್ತು ಡಿಜಿಟಲ್ ಮಕ್ಕಳು ಅವರುಗಳು ಮತ್ತು ಆಡಿಯನ್ಸ್ಗಳು ಎಜುಕೇಟ್ ಆಗಿದ್ದಾರೆ ಇವಾಗ. ಅವ್ರು ಯಾವುದೋ ನಾರ್ಕೋಸ್ ಬಗ್ಗೆ ಮಾತಾಡ್ತಾರೆ, ಕುರಿ ಮೇಯಿಸ್ತಾರೆ, ದನ ಮೇಯಿಸ್ತಿರ್ತಾರೆ. ನನ್ನ ಫ್ರೆಂಡ್ ಒಬ್ಬ ನಾರ್ಕೋಸ್ ಈ ಸೀರೀಸ್ ನೋಡಿದೆನೋ ಚಂದ್ರು ಅಂತಾನೆ. ಸೊ ಇದೆಲ್ಲ ನೋಡಿದಾಗ ಖಂಡಿತ ನಾವು ಇನ್ನು ಈ ಥರ ಎಲ್ಲ ಮಾಡ್ಕೊಂಡಿದ್ರೆ ನಾವು ಲಾಸ್ಟ್ ಆಗುತ್ತೆ ಸಿನಿಮಾ ಅಂತ ಡಿಸೈಡ್ ಮಾಡಿ ಐ ಲವ್ ಯು ಆದಮೇಲೆ. ಬಟ್ ಅಟ್ ಎ ಟೈಮ್ ದುಡ್ಡು ಕಾಸು ಎಲ್ಲ ಬೇಕಾಗುತ್ತೆ ಒಂದು ದೊಡ್ಡ ದೊಡ್ಡ ಡ್ರೀಮ್ ಇಟ್ಕೊಂಡಾಗ. ಸರಿ, ಒಂದು ರಹದಾರಿನ ನಮ್ಮದೇ ಸಿನಿಮಾದ ಒಂದು ಇಂಡಸ್ಟ್ರಿ ಸಿನಿಮಾದು ಎಲ್ಲ ತಿರುಗಿ ನೋಡ್ತೀನಿ. ನಾನು ಯಾವಾಗಲೂ ಪ್ರೌಡಾಗಿ ಹೇಳ್ತೀನಿ ಸರ್, ಯಾರೇ ಒಳ್ಳೇದು ಮಾಡಲಿ, ಒಂದು ಸಿನಿಮಾ ಇಡೀ ಒಂದು ರಹದಾರಿ ಹಾಕಿ ಕೊಟ್ಟಾಗ ಅಟ್ಲೀಸ್ಟ್ ನಾವು ನಡ್ಕೊಂಡು ಹೋಗದೆ ಹೋದ್ರೂ ಕೂಡ ತಪ್ಪಾಗ್ಬಿಡುತ್ತೆ. ಸೊ ನಾನು ಬೇರೆ ಥರದೊಂದು ಬ್ರ್ಯಾಂಡ್ ಮಾಡಬೇಕು ಅಂತ ಆಸೆಪಟ್ಟೆ. ಎಲ್ಲ ಟೀಮ್ನು ಕರೆದು ಕೂತ್ಕೊಂಡು, ಸೊ ನಮ್ಗೆ ಇದೊಂದು ಬ್ರ್ಯಾಂಡ್ ಬಂದಾಗ ನಾವು ಹೊಸ ಬ್ರ್ಯಾಂಡ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಒಂದು ಟಿಂಟು, ಟೋನು, ಲೈಟಿಂಗ್ ಸರ್, ಅಷ್ಟು ಈ ಸಿನಿಮಾ ಮಾಡಿದ್ದು ನಂಗೆ ಒಂದು ಹೊಸ ಅನುಭವ. ಒಂದು ಲೊಕೇಶನ್ ಸ್ಟ್ರೈಟಾಗಿ ಹೋಗಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ತುಂಬ ಹೋಮ್ವರ್ಕ್ ಮಾಡಬೇಕು. ಒಂದು 3 ದಿನ ರಿಹರ್ಸಲ್ ಮಾಡಬೇಕು, ಲೈಟ್ಸ್ ಹಾಕಬೇಕು, ಡಸ್ಟ್ ಹಾಕಬೇಕು, ಪೇಂಟ್ ಮಾಡಬೇಕು, ಈ ಕ್ಯಾಮ್ರಾಗೆ ಆ ಪೇಂಟಿಗೆ ಏನು ಸಿಂಕ್ ಆಗುತ್ತೆ ಅಂತ ನೋಡಬೇಕು. ಇದೆಲ್ಲ ಆದಮೇಲೆ ಶೂಟ್ಗೆ ಹೋಗಬೇಕು. ಸೊ ಆ ವಿಚಾರದಲ್ಲಿ ನನಗೆ ಹೀರೋ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಟೀಮು ಯಾವತ್ತೂ ಬೆಳಗ್ಗೆ 6 ಗಂಟೆ 9 ಗಂಟೆ ಕಾಲ್ ಶೀಟ್ 6 ಗಂಟೆ ಓಡೋಗ್ಬೇಕು ಅಂದವ್ರು ಯಾರೂ ಇರಲಿಲ್ಲ. ನಾನು ಆಗಲೇ ಹೇಳಿದೆ, ಅಂಥದ್ದೊಂದು ತಂಡ ಕಟ್ಕೊಂಡೆ. ನನ್ನ ನಿರ್ದೇಶಕರ ತಂಡ ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮನ್ ಕಿಸ್ ಮಾಡಿದ ಹುಡುಗ ಅವ್ರನ್ನ ಕರೆದು ನನ್ನ ಜೊತೆ ಇರಬೇಕು, ಏಜೆ ನೀನು ಅಷ್ಟೇ ಅಂತ ಹೇಳಿ, ಏನು ಬೇಕೋ ತಗೋ ಅಂತೇಳಿ. ಗುರು ಇರ್ಬೋದು, ಏಜೆ ಟೀಮ್ ಒಂದು 10 ಹುಡುಗರಿದ್ದಾರೆ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಹುಡುಗರು ಎಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳು, ಏಜೆ ಎಲ್ಲ. ಇದೇನು ಅಂತಂದರೆ ನಾವೇನು ಅಂದ್ಕೊಳ್ತೀವೋ ಅದು ಬರಬೇಕು ಅಂತ ಯಾವತ್ತು ಒಂದು ಪ್ಯಾಟ್ರನ್ ಸಿನಿಮಾ ಮಾಡ್ತಿದ್ದೆ ಸರ್. ನಾನು 11 ಸಿನಿಮಾ ಮಾಡಿದಾಗ ಒಂದು ಪ್ಯಾಟ್ರನ್ ಸಿನಿಮಾ ನಾನು ಮಾಡ್ತಿದ್ದೆ. ಸ್ಟೈಲ್ ಹೆಂಗಿತ್ತು ಅಂದರೆ 6 ಗಂಟೆಗೆ ಶಾರ್ಟ್ ತೆಗೆದುಬಿಟ್ಟು ನಾ ಅಂತೇಳಿ ಖುಷಿ ಪಡ್ತಿದ್ದೆ. ಆಮೇಲೆ ನನಗೆ ಗೊತ್ತಾಯಿತು, ಯಾವಾಗ ಆಫ್ಟರ್ ಕೊರೋನಾ ಗೊತ್ತಾಯಿತು 6 ಗಂಟೆಗೆ ಶಾರ್ಟ್ ತೆಗೆಯೋದು ಮುಖ್ಯ ಅಲ್ಲ, 6 ಗಂಟೆ ಅಲ್ಲದೆ ಏನು ತೆಗೆದೆ ಅನ್ನೋದು ಮುಖ್ಯ ಅಂತ ನನಗೆ ಗೊತ್ತಾಗೋದಕ್ಕೆ 11 ಸಿನಿಮಾ ಬೇಕಾಯಿತು. ಬಿಕಾಸ್ ಆಫ್ ಮಾರ್ಕೆಟು ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಈಗ ಮಾರ್ಕೆಟು ಚೆನ್ನಾಗಿದೆ, ಧೈರ್ಯವಾಗಿ ಇನ್ವೆಸ್ಟ್ ಮಾಡೋಣ ಅಂತೇಳಿ ಸಿನಿಮಾ ಶುರು ಮಾಡೋಕ್ಕೆ ಮುಂಚೆ ನಾನು ಒಂದಷ್ಟು ಹೋಮ್ವರ್ಕ್ ಮಾಡಿಕೊಂಡೆ ಸರ್, ಸುಮ್ಮನೆ ಬಿಡಲಿಲ್ಲ. ನಾನು ಒಂದು ಮುಂಬೈಗೆ ಹೋದೆ, ಒಂದು 2 ತಿಂಗಳು ಓಡಾಡಿದೆ ಸರ್. ನಾನು ಈ ಥರ ಒಂದು ಕಲ್ಪನೆ ಇಟ್ಕೊಂಡಿದ್ದೀನಿ, ಹಾಲಿವುಡ್ ಥರ ಒಂದು ಟಿಂಟ್, ಈ ಟಿಂಟಲ್ಲಿ ಸಿನಿಮಾ ಕೊಡ್ತೀನಿ. ಖಂಡಿತ ನಮಗೆ ಆರ್ಟಿಸ್ಟು ಯಾರಾದರೂ ಇರಲಿ, ಹೆಂಗೆ ಸಿಗುತ್ತೆ ಸರ್ ಮಾರ್ಕೆಟು ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಈ ಮೇಕಿಂಗು ವಿಜುವಲ್ ಟ್ರೀಟ್ ಹಿಂಗಿದ್ರೆ ಯಾರಿದ್ರೂ ನಿಮಗೆ ದುಡ್ಡು ಕೊಡ್ತೀನಿ, ಈ ಬಿಸ್ನೆಸ್ ಸಿಗುತ್ತೆ ಅಂತ. ಇಲ್ಲಿ ಆಲ್ರೆಡಿ ಒಂದಷ್ಟು ಮುಂಬೈಯವರೆಲ್ಲ ಬಂದಿದ್ದಾರೆ. ಇದನ್ನೆಲ್ಲ ಕಡೆ ಚಾನಲ್ಸಾಗಿ ಮಾತಾಡಿದಾಗ ಗೊತ್ತಾಯಿತು, ಧೈರ್ಯ ಮಾಡಿದೆ. ನಾನು ಸಂಪಾದನೆ ಮಾಡ್ಕೊಂಡಿದ್ದು ಇಷ್ಟೇ ಸರ್, ನನಗೊಂದು ಒಳ್ಳೆ ಜನರ ಪ್ರೀತಿ. ನೀವೆಲ್ಲರೂ, ನಾನು ಒಬ್ಬ ರೈತರ ಮಗನಾಗಿ ಬಂದಾಗಿಂದನೂ ನೀವೆಲ್ಲರೂ ನನ್ನನ್ನು ಇಲ್ಲಿವರೆಗೂ ತೊಗೊಂಬಂದಿದ್ರಿ. ಈ ಥರ ತುಂಬ ಜನ ನನ್ನ ಸಪೋರ್ಟ್ ಮಾಡೋರಿದ್ದಾರೆ. ಎಲ್ಲ ಒಂದು ಟೀಮ್ ಕಟ್ಕೊಂಡು ಒಂದು ಕಬ್ಜಾ ಅನ್ನೋ ಒಂದು ಟೈಟಲ್ ಇಟ್ಕೊಂಡು, ಒಂದು ಒಳ್ಳೆ ಕತೆ ಇಟ್ಕೊಂಡು, ಇದು ತುಂಬ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ ಅಂತ ಒಂದು ಕೈ ಹಾಕಿದೆ. ಅದನ್ನು ಭಾಳ ಎಫರ್ಟಾಗಿ ಪ್ರೀತಿಯಿಂದ ಭಾಳ ಗುರಿ ಇಟ್ಕೊಂಡು ಬೆಳಗ್ಗೆ ಎದ್ದರೆ ದೇವ್ರ ಹತ್ರ ಕೇಳ್ತಾ ಇದ್ದಿದ್ದು ಕಬ್ಜಾ ಕಬ್ಜಾ ಅಂತಲೇ ಪೂಜೆ ಮಾಡ್ತಿದ್ದೆ ಎದ್ಬಿಟ್ಟು. ಅವಾಗ ನನ್ನ ತಲೆನ ಹೊಡ್ಕೊಂಡು ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಿದ್ದೆ. 4 ವರ್ಷ ಆಯ್ತು ಸ್ಟಾರ್ಟ್ ಆಗಿದ್ದು. ಅಂದರೆ ಅಷ್ಟು ಎಫರ್ಟ್ ಕಬ್ಜಾ ಮೇಲೆ ಹಾಕಿದೆ. ಒಬ್ಬ ಕ್ರಿಯೇಟರ್ಗೆ ನಾನೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಈ ಥರದ್ದು ಮಾಡಬೇಕು ಅಂತ ಆಸೆ ಇರುತ್ತೆ. ಇವಾಗ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಪ್ರಯತ್ನಗಳಾಗ್ತಿದೆ, ಎಲ್ಲೋ ಒಂದು ಕಡೆ ಖುಷಿ. ಈಗ ಬೇರೆ ಭಾಷೆಯವರು ಕೂಡ, ಬೇರೆ ಭಾಷೆಯವರು ಅಂತ ನಾನೇನು ತೆಗಳ್ತಿಲ್ಲ. ಸೊ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗ್ತಿದ್ದಾರೆ. ಹೀಗೆ ಸಾಕಷ್ಟು ಪ್ರಯತ್ನಗಳಾದಾಗ ನಮ್ಮ ಇಂಡಸ್ಟ್ರಿನೇ ಗ್ರೋತ್ ಆಗುತ್ತೆ. ಸೊ ನಂದೇ ಅಲ್ಟಿಮೇಟ್ ಅಂತಲ್ಲ, ತುಂಬ ಜನ ಮಾಡ್ತಿದ್ದಾರೆ. ಹಲೋ ಸರ್, ಶೂಟಿಂಗ್ ಎಲ್ಲೆಲ್ಲಾಯಿತು, ಎಷ್ಟು ದಿನಗಳ ಕಾಲ ಆಯಿತು, ಈಗ ಯಾವ ಹಂತದಲ್ಲಿದೆ ಸಿನಿಮಾ, ಮತ್ತೆ ರಿಲೀಸ್ ಯಾವಾಗ? ಸರ್ ಶೂಟಿಂಗನ್ನು ಇದನ್ನು ಇಂಥದ್ದೇ ಲೊಕೇಶನ್ಸ್ ಅಂತ ಪ್ಲ್ಯಾನ್ ಮಾಡಿಲ್ಲ. ನಾನು ಒಂದಷ್ಟು ಜಾಗಗಳನ್ನು ಲೀಸಿಗೆ ತೊಗೊಂಡಿದ್ದೆ. ಸೊ ಆ ಜಾಗಗಳನ್ನು ತಗೊಂಡು ಅದನ್ನು ಕ್ರಿಯೇಟ್ ಮಾಡಿಕೊಂಡು, ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿಕೊಂಡೆ. ಅದನ್ನು ಕ್ರಿಯೇಟ್ ಮಾಡಿಕೊಂಡು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀನಿ, ಮಂಗಳೂರಲ್ಲಿ ಶೂಟ್ ಮಾಡಿದ್ದೀನಿ, ಮೈಸೂರಲ್ಲಿ ಶೂಟ್ ಮಾಡಿದ್ದೀನಿ. ನನ್ನದೇ ಜಾಗ ತೋಟದಲ್ಲಿ ಸೆಟ್ಗಳು ಹಾಕ್ಕೊಂಡಿದ್ದೀನಿ, ಮಿಲ್ಲಲ್ಲಿ ಸೆಟ್ಗಳು ಹಾಕ್ಕೊಂಡಿದ್ದೀನಿ. ಇದು ನನಗೇನು ಬೇಕೋ ಅದು ಇಲ್ಲೇನು ಇದ್ದಿದ್ರಲ್ಲಿ ಹೋಗಿಟ್ಟಿದ್ದಲ್ಲ ಸರ್. ನನ್ನ ಕಲ್ಪನೆಯನ್ನು ಪೆನ್ಸಿಲಲ್ಲಿ ಸ್ಕೆಚಸ್ ಹಾಕಿಸಿ ಅದಕ್ಕೊಂದು ರೂಪ ಕೊಟ್ಕೊಂಡು ಅದನ್ನು ನನ್ನ ಟೀಮ್ ಜೊತೆ ಇಟ್ಕೊಂಡು, ಇದನ್ನು ಹಿಂಗೆ ಬರಬೇಕು, ಇದೇ ಶಾರ್ಟ್ ಬರಬೇಕು, ಸ್ಕೆಚ್ ಹಾಕಿ ಹಿಂಗೆ ಬರಬೇಕು ಅಂದರೆ ಬಿಫೋರ್ ಹೋಗಿ ಪ್ಲ್ಯಾನ್ ಮಾಡಿಕೊಂಡು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀವಿ. ಸೊ ಕಂಪ್ಲೀಟ್ ಆಗಿದೆ. ಒಂದು ಸಾಂಗ್, ಒಂದು ಕಮರ್ಷಿಯಲ್ ಸಾಂಗ್, ಒಂದು ಸ್ಪೆಷಲ್ ಸಾಂಗ್ ಒಂದು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ರಿಲೀಸು ಆದಷ್ಟು ಬೇಗನೆ ಮಾಡಬೇಕು ಅಂತ. ಆಲ್ಮೋಸ್ಟ್ ಡಬ್ಬಿಂಗ್ ಕಂಪ್ಲೀಟ್ ಆಗಿದೆ, CG ನಡೀತಿದೆ, ಎಫೆಕ್ಟ್ಸ್ ನಡೀತಿದೆ, ಸೊ ಫೈನಲ್ ಟ್ರಿಮ್ ನಡೀತಿದೆ. ಆದಷ್ಟು ಬೇಗನೆ ಬರಬೇಕು, ಆದರೆ ಈ ವರ್ಷನೇ ಬರಬೇಕು ಅನ್ನೋ ನನ್ನ ಆಸೆ. ಗೊತ್ತಿಲ್ಲ, ಇದು 7 ಭಾಷೆ ಸಿನಿಮಾ, ಎಲ್ಲ ಕಡೆನೂ ನಾನು ಹೇಳಿದ್ದು. ಈಗ ನನಗೆ ಭೋಜ್ಪುರಿ ಒಂದು ಟೀಮ್ ಬಂದಿದೆ ಸರ್, ನಮಗೂ ಮಾಡಿಕೊಡಿ ಸರ್ ಅಂತ ಒಂದು ಟೀಮ್ ನನ್ನ ಕೊಲಾಬ್ರೇಟ್ ಆಗ್ತಿದೆ. ಗೊತ್ತಿಲ್ಲ, ನನಗೆ ಹೆಮ್ಮೆ ಅನ್ನಿಸ್ತಿದೆ. 7 ಮುಟ್ತೀನಿ ಅಂದ್ಕೊಂಡೆ, ಅದು 9 ಆಗಿದೆ ಈಗ. ಸೊ ಹೀಗೇ ನನಗೊಂದು ಇನ್ನೂ ಒಂದು ಆಸೆ ಇದೆ. ಬಾಹುಬಲಿನ ಚೈನಾ ಲ್ಯಾಂಗ್ವೇಜ್ಗೆ ಡಬ್ ಮಾಡಿದರು. ಸೊ ನಾನು ಆ ಟೀಮ್ ಜೊತೆ ಸಂಪರ್ಕದಲ್ಲಿದ್ದೀನಿ ಸರ್. ನನ್ನ ವಿಜುವಲ್ಸ್ ನೋಡಿ, ನಾನೇನು ಮಾತಾಡೋದು, ವಿಜುವಲ್ಸ್ ನೋಡಿ
ನಿಮ್ಗೆ ಎಷ್ಟು ಇದೊಂದು ಹಾಲಿವುಡ್ ಥರ ಇದೆ ಅಂದರೆ ನಂಗೆ ಚೈನಾಗೆ ಡಬ್ ಮಾಡ್ಬೋದಾ ಅಂತ ಆ ಟೀಮ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ. ಗೊತ್ತಿಲ್ಲ ಸರ್, ಒಂದು ಕನ್ನಡಿಗನಾಗಿ ಒಂದು ಒಳ್ಳೆ ದೊಡ್ಡ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆಲ್ಲರೂ ಸಪೋರ್ಟು ತುಂಬ ಬೇಕು ಸರ್. ನನ್ನ ಪ್ರಯತ್ನ ಮಾಡಿದ್ದೀನಿ, ನೀವುಗಳು ಯಾವಾಗಲೂ ಗೆಲ್ಸಿದ್ದೀರಾ. ಇದನ್ನು ನನ್ನನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿ. ಇದು ನನ್ನ ಗೆಲುವು ಅಂತ ಅಂದಾಗಲೇ ಹೇಳಿದೆ, ಇದೊಂದು ತಂಡದ ಗೆಲುವು, ಇಂಡಸ್ಟ್ರಿ ಗೆಲುವು. ಚಂದ್ರು ಸರ್, ಈ ಸಿನಿಮಾ ಟೀಸರ್ ನೋಡಿದಾಗ ತುಂಬಾ ಸಾಕಷ್ಟು ವಿಷಯಗಳು ಗಮನ ಸೆಳೆಯುತ್ತೆ. ಒಂದು ಅಲ್ಲಿ ಇಂಡಿಪೆಂಡೆನ್ಸ್ ಬಗ್ಗೆ ಒಂದು ಕತೆ ಬರುತ್ತೆ, ಒಂದೇನೋ ಒಂದು ಶಾರ್ಟ್ ತೋರಿಸಿ 1942 ಅಂತ ಬರುತ್ತೆ, ಮತ್ತೆ ಒಂದು ದೊಡ್ಡ ಒಂದು ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪ್ ಒಂದು ಬರುತ್ತೆ. ಇದೇನು ಕಾಲ್ಪನಿಕ ಕತೆನ ಅಥವಾ ಯಾವ್ದೋ ಇನ್ಸ್ಪೈರ್ ಮಾಡಿದ ಸ್ಟೋರಿನ ಟೋಟಲಿ ಏನ್ ಹೇಳಿದುಕೊಳ್ತಿದ್ದೀರಾ? ಕಬ್ಜಾ ಅಂದ್ರೆ ಜನರಿಗೆ ಏನ್ ರೀಚ್ ಆಗುತ್ತೆ? ಉಪ್ಪಿ ಸ್ಟಾರ್ ಯಾವ ಅವರ ಫ್ಯಾನ್ಸ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದನ್ನು ಎಲ್ಲರೂ ಕೇಳ್ದಂಗೆ ಕೇಳಬೇಡಿ, ಯಾಕೆಂತಂದರೆ ನಾನು ಏನು ಹೇಳಿದ್ರು ಕತೆ ರಿವೀಲ್ ಆಗುತ್ತೆ. ಪ್ಲೀಸ್ ಇದನ್ನು ಈಗ ಟೀಸರ್ ತೋರಿಸಿದ್ದೀನಿ, ನಿಮ್ಗೇನು ಅನಿಸ್ತೋ ಅದ್ರ ಮೇಲೆ ವೆಯ್ಟ್ ಮಾಡಿ. ಬಟ್ ಸಿನಿಮಾ ನೋಡಿದ್ಮೇಲೆ ಒಂದು ಅದ್ಭುತವಾದ ಒಂದು ದೃಶ್ಯ ವೈಭವವನ್ನು ನೋಡ್ತೀರಾ. ನಮ್ಮ ಕನ್ನಡದ ಸಿನಿಮಾನ ಇದು ಅಂತ ನೀವು ಖಂಡಿತ ನನ್ನ ಟೀಮ್ನ ಶಬಾಷ್ ಅಂತೀರಾ. ಅದು ಸ್ವಲ್ಪ ದಿನ ಪ್ಲೀಸ್ ನನಗೋಸ್ಕರ ಹೋಲ್ಡ್ ಮಾಡಿ ಸರ್. ಬಟ್ ಮೇಕಿಂಗ್ ಮತ್ತೆ ಇದೆಲ್ಲ ನೋಡಿದಾಗ ಅಂದ್ರೆ ಸಾಕಷ್ಟು ಶೂಟಿಂಗ್ ಆಗಿದೆ ಅನ್ಸುತ್ತೆ. ಇದು ಪಾರ್ಟ್ 2 ಬರುವಂತ ಸಾಧ್ಯತೆ ಇದೆಯಾ ಅಂತ ಆ ಥರದ ಐಡಿಯಾ ತಲೆಗೆ ಮಾಡಿದ್ದೀರಾ? ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ. ಪಾರ್ಟ್ 2 ಇದು 2 ಪಾರ್ಟಲ್ಲೇ ಸಿನಿಮಾ ಮಾಡ್ತಿದ್ದೀನಿ. ಈಗ ಅಂದ್ಕೊಂಡಿರೋದು 2 ಪಾರ್ಟು, ಫ್ಯೂಚರಲ್ಲಿ ಇನ್ನೂ ಗೊತ್ತಿಲ್ಲ. ಈಗ 2 ಪಾರ್ಟ್ ಕತೆ ರೆಡಿ ಇದೆ, ಕಥೆನೂ ರೆಡಿ ಇದೆ. ದೇವ್ರ ದಯೆ ಲಕ್ಕೀಲಿ ಎಲ್ಲ ಆದಮೇಲೆ ನಾನು ಮುಂಚೆನೇ ಪಾರ್ಟ್ 2 ಶೂಟ್ ಮಾಡಲ್ಲ. ನಿಮ್ಮೆಲ್ಲರ ಆಶೀರ್ವಾದ ತಗೊಂಡು ಪಾರ್ಟ್ 2 ಕೈ ಹಾಕ್ತೀನಿ. ಈಗ ಚಂದ್ರು, ನೀವು ಕಥೆ ಹೇಳಲ್ಲ ಅಂತ ಹೇಳಿದ್ರಿ, ಪರವಾಗಿಲ್ಲ. ಈಗ ಕಥೆಯ ಹಿನ್ನೆಲೆ ಏನಿದೆ, ರಿಯಲ್ ಸ್ಟೋರಿ ಬೇಸ್ಡಾ ಏನಂತ ಒಂಚೂರು ಹೇಳ್ಬೋದಾ? ಅದೇ ಅಲ್ವಾ ಗುರುಗಳೇ ಹೇಳಲ್ಲ ಅಂದಿದ್ದು. ಬೇಡ ಗುರುಗಳೇ, ಹೇಳ್ತೀನಿ. ಅಂದರೆ ಥ್ರಿಲ್ ಹೋಗ್ಬಿಡುತ್ತೆ ಗುರುಗಳೇ, ತುಂಬ ಎಫರ್ಟ್ ಹಾಕಿದ್ದೀವಿ. ಸಿನಿಮಾದಲ್ಲಿ ಖುಷಿ ಪಡ್ತೀರಾ ಸರ್? ಟೀಸರ್ ತುಂಬಾ ಚೆನ್ನಾಗಿದೆ. ಆ ಟೀಸರ್ ಅಲ್ಲಿ ಬ್ಯಾಕ್ ಪೋಸ್ ಅಲ್ಲಿ ಒಬ್ಬಂದು ಪಾತ್ರ ಇದೆ, ಅದು ರಿವೀಲ್ ಮಾಡ್ತೀರಾ ಇಲ್ಲೋ ಗೊತ್ತಿಲ್ಲ. ಬಟ್ ಅದು ಯಾವ ತರ ಇರುತ್ತೆ, ಹೇಗಿರುತ್ತೆ ಅಂತ? ಯಾವುದು ಮೇಡಮ್? ಒಂದ್ ಫ್ರೇಮ್ ಅಲ್ಲಿ ಬರುತ್ತೆ, ಬ್ಯಾಕ್ ಪೋಸ್ ಇರುತ್ತೆ. ಅದು ಐ ಥಿಂಕ್ ವಿಲನ್ ಅಂತ ಗೆಸ್ ಮಾಡಬಹುದು. ಅದಕ್ಕಿಂತ ಮುಂಚೆ ಅಲ್ಲಿ ತುಂಬಾ ಆರ್ಟಿಸ್ಟ್ ಇದ್ದಾರೆ. ನಮ್ಮ ಸಿನಿಮಾದ ಏನು ಗೊತ್ತಾ ಮೇಡಮ್, ದಿನ 500 ಜನ ಇರ್ತಿದ್ರು. ನಾವು ದಿನ ಪೇಪರಲ್ಲಿ ಬರ್ಕೊಳ್ತಿದ್ವಿ. ನಮ್ಮ ಟೀಮು, ಅಣ್ಣ ಇವನು ಹೊಡಿತಾನೆ, ಇವನು ಹೊಡಿತಾನೆ. ತಿರ್ಗಾ ಬಂದು ಅಣ್ಣ ಇವ್ರು ಯಾರು ಹೊಡಿತಾರೆ ನಮ್ಮ ಟೀಮೆಲ್ಲ ಡಿಸ್ಕಸ್ ಮಾಡ್ತಿದ್ವಿ. ತಿರ್ಗಾ ಒಂದು 2 ಅಂತ. ಅಂದರೆ ಈ ಸಿನಿಮಾದಲ್ಲಿ ಅಷ್ಟು ಪಾತ್ರಗಳಿದೆ. ಟ್ರೈಲರ್ ನೋಡಿ ಮೇಡಮ್. ಓಕೆ ಸರ್. ಚಂದ್ರು ಸರ್ ಇಲ್ಲಿ 1942 ಬ್ಯಾಕ್ ಡ್ರಾಪ್ ಇಂದ ಸಿನಿಮಾ ಶುರುವಾಗುತ್ತೆ. ಟೀಸರ್ ಅಲ್ಲಿ ನೋಡಿದಾಗ ಪಾತ್ರಗಳು, ಕತೆ ಎಲ್ಲವನ್ನು ದಿ ರೈಸ್ ಆಫ್ ಗ್ಯಾಂಗ್ಸ್ಟರ್ಸ್ ಇನ್ ಇಂಡಿಯಾ ಅಂತ ಒಂದು ಲೈನ್ ಕೂಡ ಹಾಕಿದ್ದೀರಾ. ಸೊ ಭೂಗತ ಲೋಕ ಇಂಡಿಯಾದಲ್ಲಿ ಎಮರ್ಜ್ ಆಗಿದ್ದೆ 1940 ನಂತರನ. ಅದು ಸ್ವತಂತ್ರ ಪೂರ್ವ ಭಾರತ, ಆಗಷ್ಟೇ ಇಂಡಿಯಾ ಸ್ವತಂತ್ರ ಪಡ್ಕೊಂತ ಇರ್ತಕ್ಕಂತ ಒಂದು ಸಂದರ್ಭ ಆಗಿತ್ತು. ಸೊ ಅದಕ್ಕೋಸ್ಕರ ನೀವು ಎಷ್ಟೆಲ್ಲ ರಿಸರ್ಚ್ ಮಾಡಿದ್ರಿ, ಏನೆಲ್ಲ ರೆಫರೆನ್ಸ್ಗಳು ತಗೊಂಡಿದ್ದೀರಾ ಅಂತ ಸ್ವಲ್ಪ ಹೇಳ್ಬೋದಾ? ಇಲ್ಲ, ನಾನು ಆಗಲೇ ಹೇಳಿದೆ ಸರ್, ಪ್ರತಿಯೊಂದು ಕಲಿಕೆ ಇಲ್ಲಿ. ನನ್ನ 11 ಸಿನಿಮಾನ ಅವಾಗಲೂ ಹಿಟ್ ಕೊಟ್ಟಿದ್ದೀರಿ, ಇಲ್ಲ ಅಂತ ಹೇಳಲ್ಲ ಸರ್. ನೀವು ತಾಜ್ ಮಹಲ್ ಇರ್ಬೋದು, ಮೈಲಾರಿ ಇರ್ಬೋದು, ಚಾರ್ಮಿನಾರ್ ಇರ್ಬೋದು, ಎಲ್ಲ ಐ ಲವ್ ಯು ಇರ್ಬೋದು, ಅದೊಂದು ವರ್ಗ. ಸೊ ಅದಾದಮೇಲೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾಡಿರೋದು. ಇದು ತುಂಬ ಹೋಮ್ವರ್ಕ್ ಮಾಡಿದ್ದೀನಿ, ತುಂಬ ಅಂದರೆ ತುಂಬ ಹೋಮ್ವರ್ಕ್ ಮಾಡಿದ್ದೀನಿ. ಇದನ್ನು ಜನಕ್ಕೆ ಏನು ಕೊಡಬೇಕು, ಇವತ್ತಿನ ಜನ್ರೇಷನ್ ಏನು ನೋಡ್ತಿದ್ದಾರೆ. ಉಪ್ಪಿ ಸರ್ ಹೇಳಿದ್ರು, ಇದನ್ನೆಲ್ಲ ಮೇಕಿಂಗ್ ಆದಮೇಲೆ ತೊಗೊಂಡು ಒಂದು ಮೊಬೈಲಲ್ಲಿ ಗುರುವೆ ನನ್ನ ಮಗನ ತೋರಿಸ್ಬೇಕು ಗುರುವೆ ಅಂತ ತೊಗೊಂಡ್ರು. ಬಾಂಬಪ್ಪ ಅಂದ್ರದೆ ಗುರುವೆ ಏನು ಈ ಜನ್ರೇಷನ್ ನಂಗೆ ಅನ್ಬೇಕು. ನಾನು ಬೇರೆ ಸಿನಿಮಾ ಎಲ್ಲ ಮಾಡಿದಾಗ ತೋರಿಸ್ತೀನಿ ಬಾರೋ ಅಂದ್ರೆ ಹೋಗ್ತಿರೋ ಅಂತಿರೋರು. ನನ್ನ ಮಗ 9 ವರ್ಷ, ಅಪ್ಪ ಟೀಸರ್ ತೋರಿಸು, ನೀನು ಟೀಸರ್ ತೋರಿಸು 1000 ಸತಿ ಕೇಳ್ತಾನೆ. ಸೊ ನನಗೆ ಅನಿಸ್ತು ಸರ್, ಇವಾಗೆಲ್ಲ ಮಕ್ಕಳಿಗೆಲ್ಲ ನಾವು ಹೇಳ್ಕೊಡ್ಬೇಕಿಲ್ಲ ಸರ್, ಅವರೆಲ್ಲ ಡಿಜಿಟಲ್ ಮಕ್ಕಳು. ಸೊ ತುಂಬ ಅಪ್ಡೇಟು. ಇವತ್ತೇನಾದರೂ ನೆಟ್ಫ್ಲಿಕ್ಸಲ್ಲಿ ಏನಾದರೂ ಸಮಥಿಂಗ್ ನನ್ನ ಅಕೌಂಟ್ ಗಿಕ್ಕಂಟು ಓಪನ್ ಮಾಡಿ ಎರರ್ ಆದರೆ, ಮೊಬೈಲಲ್ಲಿ ಏನಾದರೂ ಎರರ್ ಬಂದರೆ ನನಗೆ ಟೆಕ್ನಿಕಲಿ ಗೈಡ್ ಮಾಡೋದು ನನ್ನ ಮಗಳು. 10 ವರ್ಷ ನನ್ನ ಮಗಳು, 11 ವರ್ಷ. ಸೊ ಯಾರು ಹೇಳ್ಕೊಟ್ರು ಇವಳಿಗೆ ಅಂತಂದ್ರೆ ಯಾರೂ ಹೇಳ್ಕೊಟ್ಟಿಲ್ಲ. ಈಗ ಕೊರೋನಾದಲ್ಲಿ 2 ವರ್ಷ ಸ್ಕೂಲ್ಗೆ ಹೋಗಿಲ್ಲ, ಇಲ್ಲೇ ಇದ್ದೀವಿ. ಬಿಕಾಸ್ ಅವ್ರಿಗೆ ಬೈ ಬರ್ತ್ ಈ ಯುಗನೇ ಹಂಗಿದೆ. ಸರ್, ಇದರಲ್ಲಿ ಒಂದ್ ಕಡೆ ಸುದೀಪ್ ಮತ್ತೆ ಇನ್ನೊಂದ್ ಕಡೆ ಉಪ್ಪಿ ಸರ್, 2 ಕ್ಯಾರೆಕ್ಟರ್ ಹೇಗೆ ಬ್ಯಾಲೆನ್ಸ್ ಮಾಡಿದೆ? ಯಾಕಂದ್ರೆ ಟೀಸರ್ ನೋಡಿದಾಗ ಈ 2 ಕ್ಯಾರೆಕ್ಟರ್ ಅಪೋಸಿಟ್ ಅಂತ ಅನ್ಸುತ್ತೆ. ಬಟ್ ನೀವು ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಸಿನಿಮಾದಲ್ಲಿ? ಸರ್ ಇಲ್ಲ, ನಾನು ಮುಂಚೆನೂ ನಿಮ್ಗೆ ಆಲ್ರೆಡಿ ಬಿಗಿನಿಂಗ್ ಮುಹೂರ್ತ ಆದಂಗೆ ಹೇಳಿದ್ದೀನಿ. ಸಿನಿಮಾ ಹೀರೋ ಬಂದು ಉಪ್ಪಿ ಸರ್, ಸುದೀಪ್ ಸರ್ ಒಂದು ಅದ್ಭುತವಾದ ಒಂದು ಪಾತ್ರ ಸರ್. ಇಲ್ಲಿ ಆ ಪಾತ್ರ ಆದರೂ ಕೂಡ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರ.
ಸೊ ಸರ್ಗೆ ನಾನು ಹೋಗಿ ಫಸ್ಟ್ ಅದನ್ನೇ ಹೇಳಿದೆ, ಸರ್ ನೀವು ಮಾಡಿದ್ರೆ ನನ್ನ ಕತೆಗೆ ಹಿಂಗಿರುತ್ತೆ ಸರ್ ಅಂತ ವಿಜುವಲ್ಸ್ ಎಲ್ಲ ತೋರಿಸಿದೆ. ನಾಗಲೇ ಅದಕ್ಕೆ ಹೇಳಿದ್ದು, ನೋಡಿ ಇದು ತುಂಬ ಖುಷಿಪಟ್ಟರು, ಹಿಂಗೆ ಮಾಡ್ತಿದ್ದೀರಾ ಇದೆಲ್ಲ ಅಂತೇಳಿ ನಮ್ಮ ಟೀಮ್ ಎಲ್ಲ ಕರೆದ್ರು, ಮಾತಾಡ್ಸಿದ್ರು. ಇಲ್ಲ ಇದು ನಾನು ಮಾಡ್ತೀನಿ, ಚೆನ್ನಾಗಿದೆ, ಹೋಗಿ ಚಂದ್ರ ಒಳ್ಳೇದಾಗಲಿ ಅಂತ ಹೇಳಿ. ಈಗಲೂ ಮೊನ್ನೆ ಕೂಡ ಬಿಗ್ ಬಾಸ್ ಅಲ್ಲಿದ್ರು ಸರ್, ಇಲ್ಲಾಂದರೆ ಇವತ್ತು ಬಂದಿರೋರು. ಮನೆ ಕರೆದು ವಿಶಸ್ ಕೊಡ್ತೀನಿ ಅಂತೇಳಿ ವಿಶಸ್ ಎಲ್ಲ ಕೊಟ್ಟರು. ಸೊ ಓವರ್ ಆಲ್ ಸರ್ ಯಾವಾಗಲೂ ಪಾತ್ರ, ಒಂದು ಸೀನ್ ಬಂದರೂ ಕೂಡ ಪಾತ್ರ ಮುಖ್ಯ ಸರ್. ನಾನು ಹೀರೋನ ಅನ್ನೋದೆಲ್ಲ ಮುಖ್ಯ, ಇಲ್ಲೊಂದು ಪಾತ್ರ ಮುಖ್ಯ. ಸುದೀಪ್ ಸರ್ ಪಾತ್ರ ಅಷ್ಟು ಗಟ್ಟಿಯಾಗಿದೆ, ಒಂದು ಚಿಕ್ಕ ಪಾತ್ರ ಅದ್ಭುತವಾದ ಪಾತ್ರ ಸರ್. ಸರ್ ಇಲ್ಲಿ ಮಧು ಸರ್, ಯೂಶಲಿ ಮಲ್ಟಿ ಸ್ಟಾರ್ ಸಿನಿಮಾ ಅಂದ್ರೆ ತುಂಬ ಕಷ್ಟ ಹ್ಯಾಂಡಲ್ ಮಾಡೋದು. ಬಟ್ ಇಲ್ಲಿ ಎಲ್ಲ ಭಾಷೆ ಆ್ಯಕ್ಟರ್ಗಳನ್ನ ಕರ್ಕೊಂಡ್ಬಂದು ಆ್ಯಕ್ಟ್ ಮಾಡ್ತಿದ್ದೀರಾ. ಈ ಪ್ರೊಸೆಸ್ ಹೆಂಗಿತ್ತು ಸರ್, ಕಷ್ಟ ಆಗಲಿಲ್ಲ ನಿಮಗೆ ಅಂತ? ಸರ್ ಇಲ್ಲ, ನಾನು ಆಗಲೇ ಹೇಳಿದೆ, ಸಿನಿಮಾ ಶುರು ಮಾಡೋಕ್ಕೆ ಮುಂಚೆ ನಾನು ಆಲ್ರೆಡಿ 2 ತಿಂಗಳು ಮುಂಬೈ ಎಲ್ಲ ಮಾರ್ಕೆಟ್ ಎಲ್ಲ ಓಡಾಡಿ ರಿಸರ್ಚ್ ಮಾಡಿ ಇಷ್ಟು ಬಡ್ಜೆಟ್ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ನನಗೆ ರಿಟರ್ನ್ಸ್ ಬರುತ್ತಾ ಅಂತ. ನಮ್ಮಲ್ಲೆಲ್ಲ ಕ್ಯಾಲ್ಕುಲೇಷನ್ಸ್ ಹೆಂಗಿದೆ ಅಂದರೆ, ಉಪ್ಪಿ ಸರ್ಗೆ ಇಷ್ಟು ಬಡ್ಜೆಟ್, ಇಷ್ಟು ಮಾರ್ಕೆಟು, ಸುದೀಪ್ ಸರ್ಗೆ ಇಷ್ಟು ಮಾರ್ಕೆಟು, ಅಥವಾ ಒಂದು ಹೀರೋಗೂ ಮಾರ್ಕೆಟ್ ಕ್ರಿಯೇಟ್ ಮಾಡ್ತಾರೆ. ಇಷ್ಟು ದಿನ ನಾನು ಕೂಡ 6 ಗಂಟೆ ಶಾರ್ಟ್ ತೆಗೆದುಬಿಟ್ರೆ ಸಾಕು, 40 ದಿನದಲ್ಲಿ ಸಿನಿಮಾ ಮುಗಿಸ್ಬಿಟ್ರೆ ಸಾಕು, ಕಂಟೆಂಟ್ ರೀಚ್ ಮಾಡಿಸ್ಬಿಟ್ರೆ ಸಾಕು, ಹಿಂಗೆ ಮಾಡ್ತಿದ್ವಿ. ಈಗ ಹಂಗಿಲ್ಲ, ಈಗ ಆಡಿಯನ್ಸ್ ಹಂಗಿಲ್ಲ. ನೀನು ಏನು ತೆಗ್ದಿದ್ಯಾ ಅನ್ನೋದು ಅಷ್ಟೇ ನೋಡ್ತಾರೆ. ನಾನು ಹೇಳಿದಲ್ಲ ಸರ್, ಪ್ರತಿದಿನ ನಾನು ಫಸ್ಟು ಇವತ್ತು 3 ಸೀನ್ ಮುಗಿಸ್ಬಿಟ್ಟೆ ಅಂತ ಖುಷಿಯಾಗಿ ಹೋಗ್ತಿದ್ದೆ, ನನ್ನ ಐ ಲವ್ ಯುವರೆಗೂ. ಇವತ್ತು 4 ಶಾಟ್ ತೆಗೆದಿದ್ದೀನಿ, ಒಂದಿನ 2 ಶಾಟ್ ಏನೋ ತೆಗೆದ್ವಿ. 2 ಶಾಟ್ ಏನು ತೆಗೆದೆ ಅಂದ್ಕೊಂಡು ಖುಷಿಯಾಗಿ ಸಾಯಂಕಾಲ ಎಲ್ಲ ಖುಷಿಯಾಗಿರ್ತೀನಿ. ನಾನು ಹೆಂಡ್ತಿಗೆ ಹೇಳ್ತೀನಿ, ಇವತ್ತು 2 ಶಾಟ್ ತೆಗೆದ್ವಿ, ಅದ್ಭುತವಾಗಿತ್ತು ಅಂತ. ಅಂದರೆ 20 ಲಕ್ಷ ಖರ್ಚಾಗಿರುತ್ತೆ, 2 ಶಾಟ್ ಬಂದಿದೆ. ನಾನು ಅದ್ರ ಬಗ್ಗೆ ನೋಡ್ತಿಲ್ಲ, ತೆಗ್ದಿದ್ದ ಶಾಟ್ ಜನ ಎಂಜಾಯ್ ಮಾಡ್ತಾರಂತ. ಸೊ ಈ ವೇರಿಯೇಷನ್ ನಾನು ಬದಲಾಯಿಸ್ಕೊಂಡು, ಮಾರ್ಕೆಟ್ ಎಲ್ಲ ಸ್ಟಡಿ ಮಾಡಿಕೊಂಡು, ಒಂದು ಒಳ್ಳೆ ಕತೆ ಮಾಡಿಕೊಂಡು, ಇದನ್ನು ಇಂಡಿಯಾದಲ್ಲಿ ನಿಂತ್ಕೊಂಡಲ್ಲ ಸರ್, ಇಂಡಿಯಾದಿಂದ ಆಚೆ ನಿಂತ್ಕೊಂಡು ನೋಡಿದ್ರು ಕೂಡ ಇದೊಂದು ಇಂಡಿಯನ್ ಸಿನಿಮಾ ಅಂತ ನೋಡಬೇಕು ಅನ್ನೋ ಥರದ್ದು ಒಂದು ಗಟ್ಟಿ ಕತೆ ಮಾಡಿಕೊಂಡು. ಉಪ್ಪಿ ಸರ್ ಹೇಳೋರು, ಹೆಂಗೆ ಗುರುವೆ, ಯಾವಾಗ ಮಾಡ್ಕೊಂಬಿಟ್ರಿ ಗುರುವೆ, ಹೆಂಗೆ ಜಂಪ್ ತೊಗೊಂಬಿಟ್ರಿ ಗುರುವೆ ಅನ್ನೋರು. ಗೊತ್ತಿಲ್ಲ ಸರ್, ನಾನೆಲ್ಲ ಅನಿಸುತ್ತೆ ನನಗೆ, ಯಾರಾದರೂ ಒಂದು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಬಂದರೆ ಅವ್ರು ಫಸ್ಟ್ ರ್ಯಾಂಕ್ ಬಂದ್ರಲ್ವ, ನಾನು ಯಾಕೆ ಬರಬಾರ್ದು ಅನಿಸುತ್ತೆ. ಎಲ್ಲಾದರೂ ನಾನು ಚಿಕ್ಕ ವಯಸ್ಸಿಂದನೂ ಇದೆ ನನಗೆ. ಏನು ಕೆಲಸ ಮಾಡಿದ್ರು ಸರ್, ನಾನು ಆಲ್ರೆಡಿ ಫಾರ್ಮರ್, ನಿಮ್ಗೆ ಗೊತ್ತಿದೆ. ನಾನು ಫಿಶಿಂಗ್ ಮಾಡಿದ್ದೀನಿ, ಅದ್ಭುತವಾದ ಕ್ರಾಪ್ ಬೆಳೆದಿದ್ದೀನಿ. ನಾನು ಕಸ ಗುಡಿಸಿದ್ರು ಕ್ಲೀನಾಗಿ ಮಾಡಬೇಕು, ಫಿಶಿಂಗ್ ಮಾಡಿದ್ರು ಸಖತ್ತಾಗಿ ಮಾಡಬೇಕು, ಫಾರ್ಮಿಂಗ್ ಮಾಡಿದ್ರು ಸಖತ್ತಾಗಿ ಮಾಡಬೇಕು, ನಂಬರ್ 1 ಆಗಿ ಮಾಡಬೇಕು. ಮೊನ್ನೆ ನನ್ನ ರೇಷ್ಮೆ ಗೂಡು ಬೆಳೆದಿದ್ದೆ, ನನಗೆ ಮಾರ್ಕೆಟಲ್ಲಿ ನನ್ನ ರೇಷ್ಮೆ ಗೂಡಿಗೆ ನಂಬರ್ 1 ಕ್ರಾಪ್, ನನಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರು. ನನ್ನ ಕೆಲಸ ಹಂಗೆ, ಸಿನಿಮಾ ಮಾಡಿದ್ರು ಕೂಡ ನಾನು ಶ್ರದ್ಧೆಯಿಂದ ಮಾಡ್ತೀನಿ, ಪ್ಲ್ಯಾನ್ ಮಾಡ್ಕೊಳ್ತೀನಿ, ಸುಮ್ಮನೆ ಏನೋ ಒಂದು ಮಾಡೋಕ್ಕೆ ಹೋಗಲ್ಲ. ನಾನು ಯಾವ ಸಿನಿಮಾದಲ್ಲೂ ಲಾಸ್ ಆಗಿಲ್ಲ ಸರ್. ನಾನು ಒಂದು 5 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ನೀಟಾಗಿ ಒಂದು ಮಾರ್ಕೆಟ್ ಇಟ್ಕೊಳ್ತೀನಿ, ಸ್ಟಡಿ ಮಾಡ್ತೀನಿ, ಪ್ಲ್ಯಾನ್ ಮಾಡ್ತೀನಿ, ಸಿನಿಮಾ ಮಾಡ್ತೀನಿ. ಸಿನಿಮಾ ಬಿಟ್ಟು ಬೇರೆ ಏನೂ ನಾನು ಯೋಚನೆ ಮಾಡೋದು. ಸಿನಿಮಾ ಮುಗಿತಾ ಮನೆಗೆ ಹೋಗ್ತೀನಿ, ಪ್ಲ್ಯಾನ್ ಮಾಡ್ತೀನಿ, ವರ್ಕ್ ಮಾಡ್ತೀನಿ. ಸೊ ಹಾಗೇನೆ ಕಬ್ಜಾ ಕೂಡ ಒಂದು ತಪಸ್ಸು ಅಂತ ಹೇಳಿದೆ ಆಗಲೇ ಒಂದೇ ವರ್ಡಲ್ಲಿ, ಒಂದು ತಪಸ್ಸೇ ಕಬ್ಜಾ ಸರ್. ಸರ್ ಇಲ್ಲಿ ನೀವು ಸಿನಿಮಾ ನೋಡಿ ಸರ್, ನಾನು ಏನು ಹೇಳೋದು ತಪ್ಪಾಗುತ್ತೆ, ನೀವು ಸಿನಿಮಾ ನೋಡಿ ಹೇಳಿ ಸರ್, ಇದನ್ನು ನನ್ನ ಕೇಳಬೇಡಿ, ನೀವು ಸಿನಿಮಾ ನೋಡಿ ಸರ್ ಪ್ಲೀಸ್. ಸಿನಿಮಾ ನೋಡಿ ಬ್ರದರ್ ಸರ್. ಇಲ್ಲಿ ಸರ್, ನೀವು ಕಬ್ಜಾ ಸಿನಿಮಾ ಆರಂಭ ಆದ ತವಿಂದ ಇದು ಅಂಡರ್ವರ್ಲ್ಡ್ ಸಿನಿಮಾ ಅಂತಾನೆ ಹೇಳ್ತಾ ಬರುತ್ತೆ. ಬಟ್ ಟೀಸರ್ ನೋಡಿದಾಗ ಅಂಡರ್ವರ್ಲ್ಡ್ ಜೊತೆಗೆ ಬೇರೆ ವಿಚಾರನೂ ಕೂಡ ಓಪನ್ ಆಗುತ್ತೆ. ಇನ್ನು ಓವರ್ ಆಲ್ ಸಿನಿಮಾದಲ್ಲಿ ಭೂಗತಲೋಕ ಆವರಿಸ್ಕೊಂಡಿರುತ್ತಾ, ಇಲ್ಲ ತಾಯಿಯ ಪ್ರೀತಿ ಕೂಡ ಆವರಿಸ್ಕೊಂಡಿರುತ್ತಾ? ಸರ್ ಎಲ್ಲ ಇದೆ ಬ್ರದರ್, ತಾಯಿ ಪ್ರೀತಿ ಇದೆ, ತಂದೆ ಪ್ರೀತಿ ಇದೆ, ಎಮೋಷನ್ಸ್ ಇದೆ, ಲವ್ ಇದೆ, ಅಂಡರ್ವರ್ಲ್ಡ್ ಇದೆ, ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಇಷ್ಟ ಆಗೋ ಥರ ಮಾಡಿದ್ದೀನಿ. ಬಟ್ ಏನು ವಿಶೇಷತೆ ಅಂತಂದ್ರೆ ಇದೊಂದು ರೆಟ್ರೋ, ಒಂದು 1940 ಕಾಲಘಟ್ಟದ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದೊಂದು ನನಗೊಂದು ಚಾಲೆಂಜಿಂಗ್ ಆಗಿತ್ತು. ಆ ಟೋನು, ಆ ಕಾಸ್ಟ್ಯೂಮು, ಸುಮ್ಮನೆ ನಾನು ಶೂಟ್ ಮಾಡೋಕ್ಕಾಗಲ್ಲ. 60s ಬಂದಾಗ ಹೆಂಗಿದ್ರು ಅವಾಗ, ಆ ಡ್ರೆಸ್ ಎಲ್ಲ ಹುಡುಕಿ ನಮ್ಮ ಹುಡುಗರಿಗೆಲ್ಲ ಹಾಕಿ ಸ್ಟಡಿ ಮಾಡಿ, ಹುಡುಗರೆಲ್ಲ ಇವನು ಏನಪ್ಪ ಮೆಂಟಲ್ ನಮಗೆ ಅನ್ಕೊಂಬಿಟ್ಟ, ನಮ್ಮ ಮಂಜು ಇದ್ದಾನೆ, ಅವನು ಇದೇ ಮಟ್ಟ, ಎಲ್ಲರೂ ಇವನೇನು ಮೆಂಟಲ್ ನನ್ನ ಮಗ ಅನ್ಕೊಂಬಿಟ್ಟವ್ರೆ. 8 ಗಂಟೆಗೆ ಬರೋಂದ್ಬಿಟ್ಟು ನಾನು 6 ಗಂಟೆಗೆ ಕೂತಿದ್ರೆ ಬಂದ್ಬಿಟ್ಟು ನನ್ನ ಮಗ ಅಂತ ಬೇಡ್ಕೊಂಡು ಬರೋದಿಲ್ಲ. ಬಟ್ ಇಡೀ ಟೀಮ್, ನಾನು ಹೇಳೋದಲ್ಲ, ಒಂದು ಟೀಸರ್ಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಯಾರೂ. ಸೊ ಹಂಗಾಗಿ ಸರ್ ಕಬ್ಜಾ ಅಂತ ಸಿನಿಮಾ ಒಂದು ಹೋಮ್ವರ್ಕ್ ಮಾಡಬೇಕು ಸರ್. ಹಾಗಾಗಿ ಇಡೀ ಒಂದು ಟೀಮ್ ಮಾಡಬೇಕು, ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ನನಗೆ 1960ರಲ್ಲಿ ಡ್ರೆಸ್ ಹೆಂಗಿತ್ತು ಅಂತಂದರೆ ನಾನು ಟೀಮ್ ತೊಗೊಂಬಂದು ಕೊಡೋರೆಲ್ಲ, ಅಣ್ಣ ನೋಡೋಣ ಹೆಂಗಿತ್ತು. 1970ರಲ್ಲಿ ಜುವೆಲ್ಸ್ ಹೆಂಗಿತ್ತು ಅಂತಂದ್ರೆ ತೊಗೊಂಬಂದು ಕೊಡೋರು.
1940 ವೆಪನ್ ಸಂಗೀತ ಅಂದ್ರೆ ತಂದು ಕೊಡೋರು. ಸೊ ಅದರೆಲ್ಲ ಕೂತ್ಕೊಂಡು ಸ್ಟಡಿ ಮಾಡಿ ಒಂದಷ್ಟು ತುಂಬಾ ಹೋಮ್ ವರ್ಕ್ ಮಾಡ್ಕೊಂಡೇ ಮಾಡಿದೀವಿ ಸರ್. ಸರ್ ನೀವ್ ಹೇಳ್ತಾ ಇದ್ರಿ ಸರ್ ಕಾಸ್ಟ್ಯೂಮ್ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಈ ಲೆವೆಲ್ಗೆ ಯಾರು ಖರ್ಚು ಮಾಡಿಲ್ವೇನೋ, ಕಾಸ್ಟ್ಯೂಮ್ ಸೀರೆಗೆನೆ 3.5 ಲಕ್ಷ ಖರ್ಚು ಮಾಡಿದಿರಿ, ಜೊತೆಗೆ ಅದ್ಯಾವ್ದೋ ಡೈಮಂಡ್ 1 ಕೋಟಿ ಹಣ ಏನೋ ಅದಕ್ಕೆ ಅಂತ ಹೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ಅಂದ್ರೆ ಹೀರೋಯಿನ್ ಜಾಸ್ತಿ ಅವರ ಏನು ಇದಕ್ಕೆ ಸ್ಯಾರಿ ಆಗಿರ್ಬೋದು, ಒಡವೆ ಆಗಿರ್ಬೋದು, ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಿದಿರಾ ಹೇಗೆ ಅಂತ ಹೇಳಿ? ಮೇಡಮ್ ಒಂದೊಂದ್ಸತಿ ನಮಗೆ ಮಾತಾಡಕ್ ಭಯ ಆಗುತ್ತೆ. ಈಗ ಹೆಂಗ್ ಗೊತ್ತಾ ಮೇಡಮ್, ನೀವು ಕೇಳಿದ್ರಿ ಅಂತ ನಾವು ಹೇಳ್ತೀವಿ, ಒಂದೇನು ಸ್ಟೇಜ್ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು 1 ಕೋಟಿ ಡೈಮಂಡ್ ಅಂದ್ರೆ ಅದು ಹಂಗೆ ಹಾಕ್ಬಿಟ್ಟು 1 ಕೋಟಿ ಡೈಮಂಡ್ ಕಿತ್ ಬಿಸಾಕ್ಬಿಟ್ರು ಶೇಷ ಅಂತ ಟ್ರೋಲ್ ಆಗ್ತಿರುತ್ತೆ. ಸೊ ನಾನು ಏನಪ್ಪ ಮಾತಾಡ, ನಮ್ಮ ಶ್ರೀಕಾಂತ್ ಸರ್ ಹೇಳಿದ್ರು, ಚಂದ್ರು ಏನು ಮಾತಾಡ್ಬೇಕಣ್ಣ ನೀನು ಪಿಕ್ಚರ್ ಮಾಡಿದ್ರೆ ಬಿಟ್ಬಿಡು ಅಂತಿದ್ರು. ಸೊ ಇಲ್ಲ, ಇದರಲ್ಲಿ ಮೇಡಮ್ ಈ ಕ್ರೆಡಿಟ್ ಎಲ್ಲ ನಾನು ಹೇಳಿಲ್ಲ, ಆದರೂ ಹೇಳಬೇಕು. ನನ್ನ ಹೆಂಡತಿ ಇದ್ದಾಳೆ, ನಾನು ಯಾವತ್ತೂ ಶೂಟಿಂಗ್ ಕೂಡ ಕರ್ಕೊಂಬಂದಿಲ್ಲ. ಮದುವೆ ಆದಾಗಿಂದ 13 ವರ್ಷ ಆಯ್ತು, ನಾನು ಯಾವತ್ತೂ ಶೂಟಿಂಗ್ ಕೂಡ ಕರ್ಕೊಂಬಂದಿಲ್ಲ. ನನ್ಗೆ ಈ ಪೇನ್ ನೋಡಲಾರದೆ ಬಂದು ಡೈಲಿ ಒಂದು ಕ್ಯಾರವನಲ್ಲಿ ಕೂತ್ಕೊಂಡು ಪ್ರತಿದಿನ ಪೇಮೆಂಟ್ಸ್ ಇರ್ಬೋದು ಅದೆಲ್ಲ ನೋಡಿಕೊಂಡು, ಕಾಸ್ಟ್ಯೂಮ್ಸು ಡಿಸೈನರ್ ಇರ್ತಿದ್ರು ಬಿಹೈಂಡ್, ನನ್ನ ಮನೇಲಿ ಬಂದು ಅವ್ರಿಗೆ ಟಾರ್ಚರ್ ಕೊಡ್ತಿದ್ದೆ. ಅವರು ಹೋಗಿ ಜ್ಯುವೆಲ್ಲರಿ ಶಾಪ್ ಹತ್ರ ಮಾತಾಡಿ, ಸೀರೆ ಅಂಗಡಿಯವ್ರ ಹತ್ರ ಮಾತಾಡಿ, ಇದರಿಂದ ನನ್ನ ಏನೇನು ಕಾಸ್ಟ್ಯೂಮ್ ಡಿಸೈನ್ ಆಗಿದೆ ಎಲ್ಲ ನನ್ನ ಹೆಂಡತಿ ಎಫರ್ಟ್ ಜಾಸ್ತಿ ಇದೆ ಮೇಡಮ್. ಜ್ಯುವೆಲ್ಸ್ ಇರ್ಬೋದು ಪ್ರತಿಯೊಂದಕ್ಕೂ ತುಂಬ ಎಫರ್ಟ್ ಹಾಕಿದ್ದಾರೆ. ಸರ್ ಸಿನಿಮಾ ಸ್ಟೈಲ್ ಬೇರೆ ತರ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಮೇಕಿಂಗ್ ವೈಸ್ ಮಾತಾಡ್ತಾರೆ, ನಿಮ್ಮನ್ನು ನೀವು ಹೇಗೆ ಇಂಪ್ರೂವೈಸ್ ಮಾಡ್ಕೊಂಡು ಈ ತರದ ಒಂದು ಔಟ್ಪುಟ್ ಕೊಡಕ್ಕೆ ಸಾಧ್ಯ ಆಯ್ತು ಸರ್? ಇಲ್ಲ, ನಾನು ಹೇಳೋದಲ್ಲ, ಕ್ರಿಯೇಟಿವಿಟಿ ಅನ್ನೋದು ಹಾಗೆ, ಇಂಪ್ರೂವೈಸ್ ಅಂತೇನಿಲ್ಲ. ಈಗ ನಾನು ಡೈರೆಕ್ಟರ್ ಅಲ್ಲಿದ್ದು ತಾಜ್ ಮಹಲ್ ಮಾಡಿದಾಗ ಗೆಲ್ಸಿದ್ದೀರಿ, ಐ ಲವ್ ಯು ಮಾಡಿದಾಗ ಗೆಲ್ಸಿಲ್ಲ, ಇನ್ನೂ ಮೊನ್ನೆನೇ ಮಾಡಿದೆ ಐ ಲವ್ ಯು. ಸೊ ಅಲ್ಲಿ ನಮ್ಮ ಮನಸ್ಥಿತಿ ಹೆಂಗಿತ್ತು ಅಂದ್ರೆ, ನಮ್ಮದೇ ಒಂದು ಮನಸ್ಥಿತಿ ಹೇಳಿದ್ನಲ್ಲ, 6 ಗಂಟೆಗೆ ಶಾರ್ಟ್ ತೆಗೆದ್ಬಿಟ್ಟಿದ್ರೆ ಖುಷಿ ಆಗ್ಬಿಡ್ತಿದ್ದೆ. 8 ಗಂಟೆಗೆ ಒಂದು ಸೀನ್ ಮಾಡ್ಬಿಟ್ಟು ಟಿಫನ್ ಮಾಡ್ತಿದ್ದೆ, ಸಂತೋಷ ಆಗೋದು. ಬದಲಾಗಿದೆ ಈಗ, 8 ಗಂಟೆ ಒಳಗೆ ತೆಗೆದ್ರೆ ನೀನು ಏನು ತೆಗೆದೆ ಅನ್ನೋದು ಮುಖ್ಯ ಅಂತ ಈಗ ನಾನು ಬದಲಾಯಿಸ್ಕೊಂಡಿರೋದು. ಅದು ಸಾಯಂಕಾಲ 5 ಗಂಟೆಗೂ ಶಾರ್ಟ್ ತೆಗೆದಿದ್ದೀನಿ, ಆಗಿಲ್ಲ, ಬಂದಿಲ್ಲ ಕೆಲವು ಶಾರ್ಟ್ ಎಲ್ಲ, ಪರವಾಗಿಲ್ಲ, ಇವತ್ತು ಬಿಟ್ಬಿಡೋದು. ಒಂದು ಶಾರ್ಟು ರವಿವರ್ಮ ಹತ್ರ ಒಂದು ಗನ್ನು ಥ್ರೋ ಮಾಡಿದ್ರೆ ಬರಲಿಲ್ಲ, ಅದು ಮಾಸ್ಟ್ರು ಲೈಟ್ ಹೋಯ್ತು ತೊಗೊಂಬಿಟ್ರು, ಬಿಟ್ಬಿಟ್ಟು ನಾಳೆ ತಗೊಳ್ಳಿ ಮಾಸ್ಟ್ರೇ ಅಂತಂದೆ. ಅವ್ರು ತುಂಬ ಖರ್ಚಾಗಿ ಹೋಗಿತ್ತು, ತೆಗೆದುಬಿಟ್ಟೆ ದುಡ್ಡು ಖರ್ಚಾಯ್ತು ಅನ್ನೋದು ಮುಖ್ಯ ಅಲ್ಲ, ಅಲ್ಟಿಮೇಟ್ ಸ್ಕ್ರೀನಲ್ಲಿ ನೋಡ್ತಾರೆ. ಅವಾಗ ಜನ ಏನೋ ಗೊತ್ತಾ, ಚಂದ್ರೂರ್ ತೆಗಿಯಕ್ಕೆ ಬರಲ್ಲ ಅನ್ಕೊಳ್ತಾರೆ. ಅವ್ನಿಗೆ ಲೈಟ್ ಕೈ ಕೊಡ್ತು, ಬಡ್ಜೆಟ್ ಇರಲಿಲ್ಲ, ಇದಿಲ್ಲ, ಅವ್ನು ಮುಗಿಸೋನೆ, ಅದೇನು ಅನ್ಕೊಳಲ್ಲ. ಚಂದ್ರೂರ್ ತೆಗಿಯಕ್ಕೆ ಬರಲ್ಲ ಅನ್ಕೊಳ್ತಾರೆ. ಚಂದ್ರೂರ್ ತೆಗಿಯಕ್ಕೆ ಬರುತ್ತೆ ಅನ್ಬೇಕು ಅಂತಂದ್ರೆ ನನ್ನ ಎಫರ್ಟ್ ಹೆಂಗಾಗಬೇಕು ಅಂದರೆ, ಇವತ್ತಾಗಿಲ್ವ ನಾಳೆ ಮಾಡ್ಬೇಕು ಅದನ್ನು. ಸೊ ಸರ್ ಒಂದು 50 ದಿನ ಒಳಗಡೆ ಮ್ಯಾಕ್ಸಿಮಮ್ ಶೂಟಿಂಗ್ ಮಾಡ್ತಿರ್ಲಿಲ್ಲ ನಾನು. ಬಿಫೋರ್ ಎಲ್ಲ ಸ್ಪೀಡಾಗಿ ಮಾಡ್ತಿದ್ದೆ, ನಮ್ಮ ಮಾರ್ಕೆಟ್ ನಾವೇ ಗೀಲ್ ಮಾಡ್ಕೊಳ್ತಿದ್ವಿ. ಆಫ್ಟರ್ ನಾನು ಕೊರೋನಾ ಹೇಳಿದ್ನಲ್ಲ ಸರ್, ನಮ್ಮ ಒಂದು ಚಿತ್ರರಂಗನ ಬದಲಾಯಿಸಿದ ಒಂದು ಸಿನಿಮಾ ನೋಡಿದ್ಮೇಲೆ ನನಗೊಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡೆ. ನಾನು ಹೇಳಿದೆ, ನಾನು ಆಲ್ರೆಡಿ ಮಾಡ್ಬೋದಲ್ಲ, ನಾವೇ ಯಾಕೆ ಮಾಡೋಕ್ಕಾಗಲ್ಲ, ನಾವು ಡೈರೆಕ್ಟರ್ಸ್ ಅಲ್ವಾ, ಯಾಕೆ ಮಾಡೋಕ್ಕಾಗಲ್ಲ, ನಾನೇ ಇನ್ಸ್ಪಿರೇಷನ್ ಆಗಿ ತೊಗೊಂಡೆ, ಮಾಡೋಕ್ಕೆ ಸ್ಟಡಿ ಮಾಡಿದೆ. ಒಂದು ಪಾಸಿಟಿವ್ ಸರ್ ಹೇಳಿದ್ನಲ್ಲ ಸರ್, ನೀವು ಫಸ್ಟ್ ರ್ಯಾಂಕ್ ಬಂದರೆ ನಾನು ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ ಸೆಕೆಂಡ್ ರ್ಯಾಂಕ್ ಬರ್ತೀನಿ, ಇನ್ನೊಂದ್ಸತಿ ಫಸ್ಟ್ ರ್ಯಾಂಕ್ ಬರ್ತೀನಿ, ಇದು ನಾನು ಯಾವಾಗಲೆಲ್ಲ ಕೆಲಸ ಒಂದು ಪಾಸಿಟಿವಿಟಿ. ಸೊ ಇವತ್ತು ರಾಣ ಅವರು ನಮ್ಮದು ವಿಜುವಲ್ ನೋಡಿದ್ರು, ನಾನೇನು ಮಾಡಿಲ್ಲ ಸರ್, ಒಂದು ವಿಜುವಲ್ ನೋಡಿದ್ರು, ನನಗೊಂದು ಸಿನಿಮಾ ಮಾಡ್ತೀರಾ ಅಂತ ಕೇಳಿದ್ರು. ಸರ್ ಆಮೇಲೆ ಮಾಡೋಣ ಸರ್, ನಮಗೊಂದು ಟೀಸರ್ ನೋಡೋಣ ಸರ್ ಪ್ಲೀಸ್, ಲಾಂಚ್ ಮಾಡ್ತೀರಾ ಅಂದರೆ ಇಮ್ಮಿಡಿಯೇಟ್ ಶೂರ್ ಅಂತ ಬಂದರು. ಸೊ ನಾನು ಇದಕ್ಕೂ ಮುಂಚೆ ಹೋಗಿ ಕರೆದಿದ್ರೆ ಎಲ್ಲಿ ಬಂದಿರೋರು, ವಿಜುವಲ್ಸ್ ನೋಡ್ಬೇಕು ಅವರು, ಏನಪ್ಪ ಹಿಂಗೆಲ್ಲ ಮಾಡ್ತಿದ್ದೀರಾ ಅಂತ. ಸೊ ನಮ್ಮ ಕೆಲಸದಲ್ಲಿ ಆನ್ಸರ್ ಮಾಡಬೇಕು. ಆಮೇಲೆ ಬೆಳವಣಿಗೆ ಅನ್ನೋದು ಹಂಗೆ ಸರ್, ನಾವು ಡೇ ಬೈ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋಗೋದೇ ಅಲ್ಲ ಸರ್. ನಾನೇನು ಕಲ್ತ್ಕೊಂಡಿರಲಿಲ್ಲ, ಇದನ್ನು ಸಿನಿಮಾಗಳು ನೋಡಿದ್ಮೇಲೆ ಕಲ್ತ್ಕೊಂಡೆ, ಮಾಡಬೇಕು ಅಂತ ಹಾಕ್ಕೊಂಡು ಎಫರ್ಟು ಮಾಡಿದ್ದೀನಿ. ಚಂದ್ರು ಸರ್, KGF ನೋಡಿದ್ಮೇಲೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ನನಗೆ ಅನಿಸ್ತು, ಅದು ಅಲ್ಲಿಂದ ಆಸೆ ಹುಟ್ಕೋತು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಅಂದ್ರೆ KGF ನಲ್ಲಿ ರಾಕಿ ಬಾಯ್ ಅನ್ನೋದೊಂದು ಬ್ರ್ಯಾಂಡ್ ಆಯ್ತು. ಇಲ್ಲಿ ಉಪ್ಪಿ ಸರ್ ನೋಡಿದಾದ್ಮೇಲೆ ಇವರು ಯಾವ ಬಾಯ್ ಹೆಸರೇನು ಸರ್? ನಾನು ಇಲ್ಲಿ ಯಾವ ಬಾಯ್ ಆಗ್ತಾರೆ ಅಲ್ಲ ಪಾಪ, ಮತ್ತೆ ನೀವು ಟೀಸರ್ ತೋರಿಸ್ಬಿಟ್ಟು ಪಾತ್ರ ಕೇಳಿದ್ರೆ ನೀವು ಅವ್ರು ಹೇಳಿದಾಗೆ ಸಿನಿಮಾ ನೋಡಿ, ಯಾವ ಬಾಯಿನೂ ಇರಲ್ಲ. ನಾನೇನು ಅನ್ಕೊಂಡಿದ್ದೆ ಆ ವಿಜುವಲ್ಸ್ ಇರುತ್ತೆ, ನಾನೇನು ಅನ್ಕೊಂಡಿದ್ದೆ ಆ ಡ್ರೀಮ್ ಇರುತ್ತೆ, ನಿಮಗೆ ಖುಷಿ ಆಗುತ್ತೆ. ಇನ್ನೊಂದು ರೌಂಡ್ ಈಗ ರಾಣಾ ದಗ್ಗುಬಾಟಿ ಬಂದಿದ್ದಾರೆ, ಟೀಸರ್ಗೆ ಇದನ್ನು ತೋರಿಸಿದ್ರೆ ಇನ್ನೊಬ್ಬ ದೊಡ್ಡ ಸ್ಟಾರು ಬರ್ತಾರೆ, ಇನ್ನೊಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ತಗೊಳ್ತಾರೆ. ಆಮೇಲೆ ಚಾಲೆಂಜಿಗಾಗಿ 7 ಲ್ಯಾಂಗ್ವೇಜ್ ಇರೋದು, 9 ಲ್ಯಾಂಗ್ವೇಜಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ, ಕನ್ನಡ ಸಿನಿಮಾ. ಸುಮ್ಮನೆ ಹಂಗೆ ಟರ್ನ್ ಮಾಡಿದ್ರು, ಚೇರ್ ಹಾಕೊಂಡು ಕುತ್ಕೋಬೇಕು ಎಲ್ಲರೂ. ಆ ಥರ ನಾನಲ್ಲ, ಎಲ್ಲರೂ ಟ್ರೈ ಮಾಡಿಬಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ನಮ್ಮ ಇಂಡಸ್ಟ್ರಿ ಕಡೆ ಹಂಗೆ ನೋಡಿದ್ರು ಎಲ್ಲರೂ. ಈಗ ನಾವು ಎಲ್ಲರೂ ಪ್ರಯತ್ನ ಮಾಡ್ಬೇಕಿದು ಅಂತ, ಯಾರು ಅಲ್ಟಿಮೇಟ್ ಅಲ್ಲ. ಈಗ ಚೇರ್ ತಿರುಗಿಸ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಕೂತ್ಕೋಬೇಕು, ಯಾವಾಗ ಎಲ್ಲರೂ ಪ್ರಯತ್ನ ಮಾಡಬೇಕು. ಈಗ ಆಗ್ತಿದ್ದಾವೆ, ನಾನು ನೋಡ್ತಿದ್ದೀನಿ, ಎಲ್ಲ ಡೈರೆಕ್ಟರ್ಗಳು ಟ್ರೈ ಮಾಡ್ತಿದ್ದಾರೆ. ಇದೊಂದು ಒಳ್ಳೆ ಪಾಸಿಟಿವ್ ಸರ್. ಚಂದ್ರು ಸರ್, ಇಬ್ರು ಬಿಗ್ ಸ್ಟಾರ್ಗಳನ್ನ ತೋರಿಸಿದೀರಾ, ಬಟ್ ಒಬ್ಬದೇ ನಾಯಕಿ. ಇಬ್ರು ಹೀರೋಗಳನ್ನ ರಿವೀಲ್ ಮಾಡಿದೀರಾ, ಬಟ್ ಹೀರೋಯಿನ್ ಮಾತ್ರ ಒಬ್ರೆ. ನಾನು ಅವಾಗ ಏನು ಹೇಳಿದೆ ಬ್ರದರ್,
ಡೈಮಂಡ್ ಅಂತಂದ್ಮೇಲೆ ನಾನು ಏನು ಹೇಳಿ, ಕಿರೀಟ ಅಲ್ಲ ಸರ್ ಬ್ರದರ್, ಡೈಮಂಡ್ ಅಂತ ಹೇಳಿದ್ನಲ್ವಾ. ಅಲ್ಲ ಸುದೀಪ್ ಸರ್ಗ ನಾಯಕಿ ಶ್ರೀಯಾ ಶರಣ್ ಅವರು ಇಂಥ ಕತೆ ಬಿಡಿಸ್ತೀರ ಬಿಡಲ್ಲ ಪ್ಲೀಸ್. ಚಂದ್ರು ಸರ್, ಇಲ್ಲಿ 3 ವರ್ಷ ಸಿನಿಮಾನ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ನಾನು ಅಂದರೆ ಪ್ರೊಡಕ್ಷನ್ ಹೌಸ್ ಜೊತೆ ಎಲ್ಲ ಕಡೆ ಒಂದು ಸ್ವಲ್ಪ ಟೈಅಪ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದೊಡ್ಡ ಸಿನಿಮಾ ಮಾಡಿಬಿಟ್ಟು ನಾನು ಹೆಂಗಂದಂಗೆ ರಿಲೀಸ್ ಮಾಡೋಕ್ಕಾಗಲ್ಲ. ಪ್ರತಿ ಲ್ಯಾಂಗ್ವೇಜಲ್ಲೂ ಕೂಡ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಇದೆ ಟೈಅಪ್ ಮಾಡ್ತಾ ಇದ್ದೀನಿ. ಇದು ಮ್ಯಾಕ್ಸಿಮಮ್ ಮುಗಿಸ್ಕೊಂಡು ಇಮಿಡಿಯೇಟ್ ಡೇಟು ಕೂಡ ಅನೌನ್ಸ್ ಮಾಡ್ತೀನಿ. ಹೌದೌದು, ಎಲ್ಲ ಡೇಟು ಒಂದೇ ಡೇಟೆ. ಚಂದ್ರು ಸರ್, ಈಗ 3 ವರ್ಷ ಬೇಕಾಯ್ತು ಈ ಸಿನಿಮಾ ಮಾಡಕ್ಕೆ, ಬಟ್ ಈ ಕತೆನ ಬಿಲ್ಡ್ ಮಾಡಕ್ಕೆ ಎಷ್ಟು ವರ್ಷ ತಗೊಂಡ್ರಿ? ಯಾರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಇದ್ದು ಅದ್ರ ಬಗ್ಗೆ ಮಾತಾಡಿದೀರಾ ಅಂತ ಹೇಳಿ? ಮೇಡಮ್, ನನ್ನ ಕತೆ ಮಾಡೋದು ಹೆಂಗೆ ಅಂತಂದ್ರೆ ಮೇಡಮ್, ನನ್ನ ಡ್ರೈವರ್ಗೆ ಕೂತಿರ್ತಾನೆ ಪಾಪ, ಅವನು ಎಷ್ಟು ಹಿಂಸೆ ಪಟ್ಕೊಳ್ತಾನೆ ಗೊತ್ತಿಲ್ಲ, ಇಲ್ಲೇ ಇದ್ದಾನೆ. ದೇಶ ಹಿಂಗಿದೆ ಹೆಂಗೋ ಅಂತ ಹೇಳ್ತಾ ಇರ್ತೀನಿ. ಕೆಳಗಡೆ ಹೇಳಿದ್ರೆ ನಮ್ಮ ಗುರುಗಳು ಯಾರು ಸಿಗ್ತಾರೆ, ಗುರುಗಳೇ ಹಿಂಗಂದ್ರೆ ಹೆಂಗೆ ಅಂತ ಇರ್ತೀನಿ. ನಾವು ಫಸ್ಟ್ ಸ್ಟ್ರಕ್ಚರ್ ಹಾಕೋಬೇಕು ಮೇಡಮ್. ಡಿಸ್ಕಷನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತವೆ. ಸೊ ನಾನು ಕತೆ ಮಾಡೋ ಸ್ಟೈಲ್ ಫಸ್ಟ್ ಒಂದು ಲೈನ್ ಬರ್ಕೊಂಡ್ಬಿಡ್ತೀನಿ. ಒಂದು ಲೈನ್ ಬರ್ಕೊಂಡ್ಮೇಲೆ ಇಂಪ್ರೂವ್ ಮಾಡ್ತೀನಿ. ಈಗ ನಾನು ಬರೀ ಈ ಸಿನಿಮಾ ಮಾಡೋಕೆ ಕೊಟ್ಟಿದ್ದು ಒಂದು ರೀಜನಲ್ಗಲ್ಲ, ಈ ಸಿನಿಮಾನ ಇಂಡಿಯಾ ಹೊರತುಪಡಿಸಿ ಈಚೆ ಕಡೆಯಿಂದ ನೋಡಿದ್ರೂ ಕೂಡ ಇದೊಂದು ಇಂಡಿಯನ್ ಸಿನಿಮಾ ಅನಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿಕೊಂಡೆ. ಸಾಕಷ್ಟು ಡಿಸ್ಕಷನ್ಸ್ ಆಗಿದೆ. ರಾಮ ಲಕ್ಷ್ಮಣ್ ಡೈಲಾಗ್ ಬರೆದಿದ್ದಾರೆ. ಸೊ ನಾನೇ ಡೈಲಾಗ್ ಬರೀತೀನಿ, ಬೇಡ ನನ್ನ ಬೇಡ, ಇನ್ನೊಂದ್ಸತಿ ಇವರೆಲ್ಲ ಟ್ರೆಂಡಲ್ಲಿದ್ದಾರೆ ಅಂತ ಅವ್ರ ಹತ್ರ ಬರೆಸಿದೆ. ಅವರಲ್ಲದೆ ತಿರ್ಗಾ ಇನ್ನೊಬ್ಬ ಹುಡುಗ ಚಂದ್ರಮೌಳಿ, ಅವನ ಹತ್ರ ಬರೆಸಿದೆ. ನಮ್ಮ ಮಂಜು ಅಸೋಸಿಯೇಟ್ ಇದ್ದಾರೆ, ಅವನಿಗೂ ಸ್ವಲ್ಪ ಟ್ಯಾಲೆಂಟ್, ನೀನು ಬರೆಯೋ ಅಂದೆ. ಇದು ಪೇಪರ್ಸು ಮಂಜು ಮಿಷಿನ್ ತೋರಿಸ್ತಂತೆ, ಮೊನ್ನೆ 50,000 ಪ್ರಿಂಟ್ ಹಾಕಿದೀವಣ್ಣ ಅಂದ. ಸ್ಕ್ರಿಪ್ಟ್ 50,000 ಮಿಷಿನ್ ತೋರಿಸಿದ, ಜೆರಾಕ್ಸ್ ಮಿಷಿನ್ ತೋರಿಸಿದ. ಅಂದ್ರೆ ಅಷ್ಟು ವರ್ಕ್ ಮಾಡಿದೀವಿ ಮೇಡಮ್. ಇಲ್ಲ ಮೇಡಮ್, ರಿಯಲಿಸ್ಟಿಕ್ ಇದೇನು ಟ್ರೂ ಸ್ಟೋರಿ ಏನಲ್ಲ, ಬಟ್ ನೋಡ್ತಿದ್ರೆ ಎಲ್ಲಿ ಆಭಾಸ ಆಗಲ್ಲ, ಒಂದು ರಿಯಲ್ ಸ್ಟೋರಿ ಅಂತ ಅನಿಸ್ಕೊಂಡು ಹೋಗುತ್ತೆ. ಹಂಗಂತ ಯಾರು ವ್ಯಕ್ತಿಗತವಾಗಿ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ, ಹಂಗಂತ ಮಿಸ್ಟೇಕ್ಗಳೇನು ಮಾಡಿಲ್ಲ. 70ರ ಕಾಲಘಟ್ಟ ಅಂದ್ರೆ 70ರ ತರ ಅನ್ಸ್ಬೇಕು, ಅದು ಯಾರ ಲೈಫಿಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ 70ರ ಕಾಲಘಟ್ಟ ಅನ್ಸ್ಬೇಕು, ಆ ಥರ ಮಾಡಿದ್ವಿ. ಸರಿ, ಸ್ಪೆಷಲ್ ಸಾಂಗ್ಗೆ ಇಲ್ಲ ಮೇಡಮ್, ಇದೆಲ್ಲ ಫ್ಯಾಮಿಲಿ ಆರಾಮಾಗಿ ಖುಷಿಯಾಗಿ ನೋಡ್ಬೋದು, ಸಂತೋಷವಾಗಿ ನೋಡ್ಬೋದು. ಇಡೀ ಸಿನಿಮಾ ರಕ್ತಸಿಕ್ತವಾಗಿರಲ್ಲ, ಎಲ್ಲವೂ ಮಿಶ್ರಣ ಇರುತ್ತೆ. ಚಂದ್ರ ಸರ್, ಒಂದು ಕೆಲವು ದೊಡ್ಡ ದೊಡ್ಡ ಬಿಗ್ ಕ್ಯಾನ್ವಾಸ್ ಚಿತ್ರಗಳನ್ನ ಮಾಡುವಾಗ ಮಾಡಿ ಆದಮೇಲೆ ಕೆಲವೊಂದು ಸವಾಲುಗಳು ಕಾಣಿಸುತ್ತೆ. ಅಂದ್ರೆ ಯಾವ್ದಾದ್ರು ದೃಶ್ಯಗಳಿಗೆ ಅಥವಾ ಡೈಲಾಗ್ಗಳಿಗೆ ಹೋಲಿಕೆ ಮಾಡುವಂಥದ್ದು, ಕಂಪ್ಯಾರಿಸನ್ ಕೊಡುವಂಥದ್ದು, ಈ ತರ ಫ್ಯಾನ್ಸ್ಗಳು ಕೂಡ ಆಗ ಕಮೆಂಟ್ ಮಾಡ್ತಾ ಇರ್ತಾರೆ. ಈ ಚಾಲೆಂಜ್ಗಳನ್ನ ಹೇಗೆ ರಿಸೀವ್ ಮಾಡ್ತೀರಾ ಸರ್? ಹೋಲಿಕೆ ಏನಾದ್ರು ಕೊಟ್ರೆ, ಹಿಮಾಲಯ ಕೊಟ್ಬಿಟ್ರೆ ಖುಷಿ ಪಡ್ತೀನಿ. ಹೋಲಿಕೆಯನ್ನ ನಂದಿ ಬೆಟ್ಟಕ್ಕೆ ಕೊಡಬಾರ್ದು. ಹೋಲಿಕೆ ಯಾರಾದ್ರೂ ಕೊಟ್ರೆ ಒಂದು ಏನೋ ನೀನು ಹಿಮಾಲಯ ತರ ಇದೆ ಅಂದ್ರೆ ಹಬ್ಬ ಅಂತ ಖುಷಿ ಪಟ್ಕೋತೀನಿ, ತೊಂದರೆ ಇಲ್ಲ. ಏನಲ್ಲ ಯಾವ್ದು ಸ್ವಾಮಿ ಗುಡ್ಡ ತರ ಮಾಡಿದ್ಯಾ ಅಂದ್ರೆ ಬೇಜಾರಾಗುತ್ತೆ. ಯಾರೋ ಫೋನ್ ಮಾಡಿ ನಿಂದು ಅವತಾರ ತರ ಇದೆ ಕಣೋ ಸಿನಿಮಾ ಅಂದ್ರೆ ಖುಷಿ ಪಟ್ಕೊಳ್ತೀನಿ. ನೀನು ನೋಡ್ಬಿಟ್ಟು ಯಾವುದೋ ಏನೋ ಐ ಲವ್ ಯು ತರನೇ ಅಥವಾ ಐ ಲವ್ ಯು ಇಟ್ಟು ಅದನ್ನ ನಾನು ಡಿಗ್ರೇಡ್ ಮಾಡಲ್ಲ, ಈ ತರ ಇದೆ ಅಂದ್ರೆ ಬೇಜಾರು ಮಾಡ್ಕೊಳ್ತೀನಿ. ಹೋಲಿಕೆ ಯಾವಾಗಲೂ ದೊಡ್ಡದ್ರಲ್ಲಿ ಹೋಲಿಕೆ ಇದ್ರೆ ಬಹಳ ಖುಷಿ ಪಡ್ತೀನಿ ನಾನು. ನಾನು ಗೆದ್ದಿದ್ದೀನಿ ಅಂತಾನೆ ಲೆಕ್ಕ. ಅದು ಇಟ್ಸ್ ನಾಟ್ ಈಸಿ ಸರ್. ಒಂದು ಶಾರ್ಟ್ ತೆಗಿಯೋದು ಇಟ್ಸ್ ನಾಟ್ ಈಸಿ ಸರ್. ಇಲ್ಲಿ ಇನ್ನೇನಿದ್ರು ಮೇಡಮ್ ಮಾತಾಡ್ತಾರೆ ಸರ್. ನಿಮ್ಗೆ ಲಾಸ್ಟ್ ಪ್ರಶ್ನೆ. ಶ್ರೇಯ ಅವ್ರು ಬಂದಿದ್ದಾರೆ, ಯಾರಾದ್ರೂ ಪ್ರಶ್ನೆಗಳು ಕೇಳಬೇಕಂದ್ರೆ ಕೇಳ್ಬೋದು ಸರ್. ಚಂದ್ರು ಸರ್, ನಿಮ್ಗೆ ಒಂದು ಲಾಸ್ಟ್ ಪ್ರಶ್ನೆ. ಅಂದ್ರೆ ನಿಮ್ಮ ಹಿಂದಿನ ಸಿನಿಮಾಗಳಲ್ಲಿ ಸ್ವಲ್ಪ ಅಂದ್ರೆ ಇಲ್ಲಿ ನೇಟಿವಿಟಿ ಜಾಸ್ತಿ ಇರ್ತಿತ್ತು ಸಿನಿಮಾಗಳಲ್ಲಿ, ಬಟ್ ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಯಾವ ರೀತಿ ಈಗ ಇದು ಮಾಡ್ಕೊಂಡಿದ್ರ ಅಂತ, ಅಂದ್ರೆ ಎಲ್ಲ ಯೂನಿವರ್ಸಲ್ ಕಥೆ ಇರುತ್ತಾ ಹೇಗೆ ಅಂತ? ಸರ್, ಟೈಟಾನಿಕ್ ಅಲ್ಲೂ ನೇಟಿವಿಟಿ ಇತ್ತು, ಬೋಟ್ ಸುತ್ತು, ಎಲ್ಲದರಲ್ಲೂ ನೇಟಿವಿಟಿ ಇರಲೇಬೇಕು. ಎಮೋಷನ್ಸ್ ಅನ್ನೋದು ಎಲ್ಲ ಹಾಲಿವುಡ್ ಮೂವಿಗೂ ಬೇಕು. ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಸರ್, ಎಮೋಷನ್ಸ್ ಬೇಕು. ಎಷ್ಟೇ ಅಂಡರ್ವರ್ಲ್ಡ್ ಆದರೂ ಕೂಡ ಎಮೋಷನ್ಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮಾಸ್ ಇರುತ್ತೆ, ಎಮೋಷನ್ಸು ಇರುತ್ತೆ. ಎಲ್ಲರೂ ನನಗೆ ಹೇಳ್ತಾರೆ, ಎಮೋಷನ್ಸ್ ಚೆನ್ನಾಗಿ ಮಾಡ್ತೀಯಾ, ಕಂಟೆಂಟ್ ಚೆನ್ನಾಗಿ ಮಾಡ್ತೀಯ ಅಂತ. ನಿಮ್ಗೆ ಖಂಡಿತ ಒಂದು ಒಳ್ಳೆ ಕಂಟೆಂಟು, ಎಮೋಷನ್ಸು. ದೆನ್ ನನ್ನ ಸಿನಿಮಾಗಳಲ್ಲಿ ಆ್ಯಕ್ಷನ್ ಇರಲ್ಲ ಅಂತಂದಿದ್ದವ್ರಿಗೆಲ್ಲ ಎಕ್ಸ್ಟ್ರಾಡರ್ ಆ್ಯಕ್ಷನ್ ಮಾಡಿಕೊಟ್ಟಿದ್ದೀನಿ ಸರ್. ಅದು ಅಭಾಸವಾಗಿ ಸುಮ್ಮನೆ ತುರ್ಕೋ ಆ್ಯಕ್ಷನ್ ನಾನು ಮಾಡಲ್ಲ ಸರ್. ನಾನು ಆ್ಯಕ್ಷನ್ ಮಾಡಬೇಕಾದ್ರೂ ಪ್ರತಿ ಶಾರ್ಟಲ್ಲೂ ಕೂತ್ಕೋತೀನಿ, ಡಿಸೈನ್ ಮಾಡ್ತೀನಿ, ಹೆಂಗೆ ಬರುತ್ತೆ ನನಗೆ ಮಾಡಬೇಕು, ತೋರಿಸ್ಬೇಕು, ಈ ಥರ ನಾನು ಇನ್ವಾಲ್ವ್ ಆಗೇ ಮಾಡೋದು. ಕಥೆ ಒಳಗಡೆ ಮಾಡ್ತೀನಿ ನಾನು, ಗಟ್ಟಿ ಕತೆ ಮಾಡಿದ್ದೀನಿ ಸರ್. ಎನಿ ಕ್ವೆಶನ್ಸ್ ಫಾರ್ ಶ್ರೇಯಾ ಮ್ಯಾಮ್? ಶ್ರೇಯಾ ಮ್ಯಾಮ್ಗೋಸ್ಕರ ಏನಾದರೂ ಕ್ವೆಶನ್ಸ್? ಮೇಡಮ್ ಮೈಕಲ್ಲಿ ಹೇಳ್ತಾರೆ, ಅವ್ರಿಗೆ ಹೇಳಿ. ಮೈಕ್ ಕೊಡಿ ಅಲ್ಲಿ ಮ್ಯಾಮ್ಗೆ, ಪಾಸ್ ಮಾಡಿ ಮೇಡಮ್ ಮೈಕಲ್ಲಿ.
Namaskara. What's your name? Mangala. Mangala. Hi, Mangala. Thank you. Magala. ಮಂಗಳ. Mangala. Thank you for the question. The whole look is designed and thought and created by Chandru sir, because the first time when I met him, he had drawings and pictures and references of exactly how he wanted. In fact, even the size of my bindi or what jewelry he wanted was all his idea. We have a wonderful designer from Bangalore. Her name is Sitara. She's designed the whole look of the film. She's put it all together. It's amazing because Chandu's wife, Yamna ma'am, I'll name them. She along with Rashmi, they sourced the jewelry for me, and so all the jewelry that I want in the film, it's all real, and it was very sweet of them to actually put that extra effort to make sure that it looks authentic. I have an amazing makeup man. He's actually a really senior makeup man, Mahendra Dada, and my hairdresser Priyanka, who made sure that when you watch her, you get transformed to an era. So I'm really lucky to have a wonderful team, and also of course AJ, who's captured every moment so beautifully. Okay. I love you. Thank you. Thank you. Yeah. In fact, the funny thing is, when I was shooting for Ishtam, for my first song, when Rinna Master was the choreographer, we came to Bangalore by train, and then it was like it's a memory that I'll always have close to my heart. The first time I came to Bangalore was for that movie shoot. Well, I think it's Chandru Garu, literally, because it's his idea, his vision, and how he wanted the character to be, and the character also transforms. There's a journey that she takes, and that's also very beautifully shown. So I hope you love the film as much as you love how everyone's looking. Thank you. Shreya madam. What's your name? Huh? Etush. Like every film I do now, that I always write down a little bit about her background. So I ask a lot of questions to Sir. So I created my own little history about. I wrote down a few points, and I wrote down a few things about her. She's very close to who I am and how I am. So it was easy, but also. There are a few things about her. She's a very strong character, but at the same time, she's very gullible, and she has a very strong mind. So, yeah, I have tried to bring that in different aspects about her body language or how she is, so all of that I worked on. But honestly, I relied a lot on Chandru sir and on his instincts. Yeah. Shreya madam, Lakshmi Narayan here. Hi, Mr. Lakshmi Narayan. Before this, Shreya was part of many superstars movies in many languages. But Kabza is entering into many languages with 7 languages. How do you feel? I think this is your first pan-India movie, biggest movie. Yeah, it is. It's the biggest film for a lot of us and all of us. I think it's the technicians, it's the people behind the film that make the film what it is. So when you enter the set of Kabza, it's just everyone's buzzing with energy. Everyone's so excited about the day and so focused. And Chandru sir knows exactly what he wants. He's very stubborn. He gets what he wants and he knows what he wants. Then you have
amazing team, cameramen, and everyone's just so proper and everyone's just so organized. It's lovely to be on set. I love it. I love the energy. I love the vibe, and I think that's what makes a film. And it's the people who make the film big, and so I just hope that people love the film and we have the support and love of all our fans. And One more question, ma'am. Yeah. Nowadays, South Indian movies are setting biggest standards in national and international level. We can give many examples like KGF and all. So, what you would like to say about South Indian technicians? I love you because thank God you didn't ask me to compare. No, I'm not comparing. Thank you. I think South Indian cinema, let's say. I mean, I don't like to say North-South, and I love the fact that you didn't put the question like that, because I think it's kind of, I think the whole Kollywood is passé now. It's Indian cinema. Well, in Indian cinema, if you ask me about South Indian technicians, I'm lucky enough to work with some of the best and very inspiring people. I've worked with people who have inspired me and want me to work harder. I've had conversations with some of the most talented people, and I've learned from them. And I think I'm very, very, very lucky, but at the same time, I'm very grateful for it every day. I feel that the hard work that they put in, it's extraordinary. And I'm very happy that today we are celebrating Indian cinema in the way it should be celebrated, where I see a film which is rooted in Kannada, but someone from Rajasthan sees it, and someone from Tamil Nadu sees a film that's maybe rooted in Malayalam or in Bengal, and it really doesn't matter. But what matters is story, and story is the king. Ma'am, Thank you, ma'am. Sagar, here. Hi Sagar, where are you? Oh, Yeah, there you are. Okay, so teaser is literally good. What do you want to say to your fans by teaser, and to your fans, what do you want to say for them? Well, I'm very grateful that I'm part of this film. But what I will say is that please go watch the film in the theater. It's a movie which is meant for theaters. And can we know that what the character you're playing in this movie? At least character, yeah. What the role you are playing in this movie? Yeah. I don't know, Chandru sir, what can I say? Like every time I say anything or tell anything or post any picture, he gets really upset. He's here. Chandru sir is here. Chandru sir. Sir, He gets very upset. Doesn't Chandru let me sir. say anything. ಚಂದ್ರ ಸರ್ ಒಂದು ಕ್ವಶನ್ ಕೇಳಬೇಕು ಅನ್ಕೊಂಡಿದ್ದೀನಿ. ಕ್ಯಾನ್ ಐ ಆಸ್ಕ್? ಚಂದ್ರು ಸರ್ ನಲ್ಲಿ ಕಳಿಸ್ಲಾ ಸರ್? ಚಂದ್ರು ಸರ್. But Chandru sir doesn't let me post anything, doesn't give me any pictures. But You can complain against it. ಸರ್, ಅಲ್ಲೇ ನಿಂತ್ಕೊಂಡು ಹೇಳಿದ್ರು ಪರವಾಗಿಲ್ಲ ಅನ್ಕೋತೀನಿ. what do you say now? ಬರ್ತಿದೆ. It's your brainchild, you only talk about it. It's your character, you wrote it, your whole idea. ಮಾತಾಡಿ ಸರ್, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಒಂಚೂರು. ಸರ್, ಕಬ್ಜಾ ಅಂತ ಸಿನಿಮಾ ತಗೋತೀರಾ? ಇಲ್ಲಿ ಸರ್, ಇಲ್ಲಿ. ಸೊ ಮುಖ್ಯವಾಗಿ ನನಗೆ ಅನ್ಸಿದ್ದಂಗೆ ಸಿಂಪಲ್ ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಸುದೀಪ್ ಸರ್ ಮತ್ತೆ ಒಪಿ ಸರ್ ಇದಾರೆ ಅಂತ ಹೇಳಿ ಇಡೀ ಇಂಡಸ್ಟ್ರಿಯಲ್ಲಿ ಬರುವಂತ ಕಲೆಕ್ಷನ್ ನ ಕಬ್ಜಾ ಮಾಡಕ್ಕಂತ ಟೈಟ್ಲ್ ಇಟ್ರ, ಅಥವಾ ಟೈಟ್ಲ್ ಉದ್ದೇಶ ಏನು ಅಂತ? ಕಬ್ಜಾ ಇಡೀ ಇಂಡಸ್ಟ್ರಿಗೆಲ್ಲ ಇಟ್ಟಿಲ್ಲ ಸರ್. ಓಕೆ. ನಮ್ಮವರು ತುಂಬಾ ಕಷ್ಟಪಟ್ಟು ದೊಡ್ಡ ರಹದಾರಿ ಮಾಡಿ ಇಂಡಿಯಾನೇ ಕಬ್ಜಾ ಮಾಡಿದ್ದಾರೆ. ಅದ್ರ ಬಿಯಾಂಡ್ ಮಾಡಿ ಕನ್ನಡ ಇಂಡಸ್ಟ್ರಿ ಮರ್ಯಾದೆ ಉಳಿಸ್ಬೇಕು ಅಂತ ಶ್ರಮ ಹಾಕಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಒಬ್ಬನ ಕಬ್ಜಾ ಮಾಡ್ಕೋಬೇಕಂತಿದ್ರೆ ನಾನು ಬೇರೆ ಬಿಸ್ನೆಸ್ ಮಾಡ್ಬೋದಿತ್ತು. ಮೇಡಮ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಬೇಡ, ಹೇಳ್ತೀನಿ. ಅವ್ರ ಪಾಪ ಅವ್ರಿಗೆ ಏನಾಗೋದು ಅಂದ್ರೆ, ನಮ್ಮ ಏಜೆ ಇದಾರಲ್ವಾ ಕ್ಯಾಮ್ರಾಮನ್ನು, ಅವನ ಪಾಪ ಇನ್ನೂ ಚಿಕ್ಕ ಹುಡುಗ, ಫೋಟೋ ಎಲ್ಲ ತೆಗಿಯೋಣ ಮೇಡಮ್ಗೆ ನೋಡು, ಯಾರಿಗೂ ಕೂಡ ಎಲ್ರಿಗೂ ಅಲರ್ಟ್ ಮಾಡಿದ್ದೆ ನಾನು. ಒಂದು ಯಾಕಂದ್ರೆ ಭಾಳ ಎಫರ್ಟ್ ಆಗ್ತಿರೋದು. ಟಕ್ಕಂತ ಮೇಡಮ್ಗೆ ಒಂದು ಫೋಟೋ ಕಳಿಸ್ಬಿಡೋರು. ಅವರು ತುಂಬ ಚೆನ್ನಾಗಿದೆ ಅಂತ ನೋಡೋರು. ಸರ್ ಪ್ಲೀಸ್ ಸರ್, ನಾನು ಶೇರ್ ಮಾಡ್ತೀನಿ ಅದು. ನಾನು ಏನು ಏಜ್ ಇದೆ ಅಂತ ನಾನು ಏಜಾಗಿ ಹೇಳೋದು. ಮೇಡಮ್ ಅದ್ರ ರಿಕ್ವೆಸ್ಟ್ ಮಾಡೋದು 2-3 ಫೋಟೋ. ಸರ್ ಬೇಡ ಮೇಡಮ್, ಸ್ವಲ್ಪ ವೆಯ್ಟ್ ಮಾಡೋಣ, ನಾವು ತುಂಬ ಬಿಡ್ತಿದ್ವಿ, ಸ್ಟಿಲ್ಸ್ ಎಲ್ಲ ಬಿಡ್ತಿದ್ದೀವಿ, ಹಾಗಾಗಿ ಬೇಡ ಇದೆ ಅಂತ ಹೇಳ್ತಿದ್ದೆ. ಇವಾಗ ನಾನೇ ಹೇಳ್ತಿದ್ದೀನಿ, ಮೇಡಮ್ ಲುಕ್ನ ಆಲ್ರೆಡಿ ರಿವೀಲ್ ಮಾಡಾಗಿದೆ. And he still is not talking about your character, man. He's not. But my best birthday gift was they released the poster
with my look on my birthday. But that's not the look. It's just a look. But like I said, it's a very I enjoyed being part of the film. This character has many shades, and she grows and she evolves and moves with the film. But beyond that, only Chandruk sir can talk. ಇನ್ನೊಂದು 2 ಪ್ರಶ್ನೆಗಳಿಗೆ ಅವಕಾಶ, ಅದಕ್ಕೋಸ್ಕರ ಹೆಂಗೂ ತಡ ಆಗ್ತಿರ್ಬೋದೇನೋ. Hi, Harshvardhan. I always wanted to get back to work, and that's something I've learned from some amazing actors and directors that I've worked with. I remember I was shooting with A&R sir just before he passed away, and there's something he said will always stay with me, and he said, I would rather die shooting than die in a hospital. So I love cinema, I love what I do. But one of the biggest gifts that I have is Radha, and I am so honored that she chose me as a mother, and I'm so grateful to God that such a beautiful daughter that I have. She's just amazing. So I love to spend as much time as I can with her, but I love to work also. Fortunately, I have a very supportive family. It takes a village to raise a child, and they help me, and they said, you know what, if you want to go work. So it took me like 8 months to lose all my weight, and that's when I spoke about the fact that I become a mum. And she was 7.5 months old, and I'd gone to my first table read. And she was really, really young, and I was already back to work. For me, work makes more sense, and it's more meaningful now, because when I'm not with Radha and I'm here and I'm at work, I want to make sure that I make Radha proud one day. So tomorrow, whenever she sees my interviews, my work, my films, whatever it is, she feels proud, and she's like, I'm glad that you're my working mama. And I want her to understand that I'm a working mom, so I actually get her to shoot sometimes as well. Not to the location because she's too young, but actually Chandru sir and his team, they were so kind, and Yamna ma'am, his wife, is so kind. They actually got her to Bangalore, and every time I met them for the first few times, there was always a gift ready for her, teddy bear, or they were like, stuff things for her, and they always ask, how's Radha? So they really understand that you're a working mom, and they're very, very, very nice. And it's really sweet that they understand. And I love being a mom, and I love being an actor. So, and I'm glad that in today's world you don't have to choose. ಥ್ಯಾಂಕ್ ಯು ಮ್ಯಾಮ್. ಮುಗಿಸ್ಬೋದಾ ಸರ್? ಎಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಶ್ರೇಯಾ ಮ್ಯಾಮ್. Thank you. Thank you, Chandru Thank you sir. for such lovely questions. ಥ್ಯಾಂಕ್ ಯು. Thank you. ಮಾಧ್ಯಮ ಮಿತ್ರರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಇನ್ನೊಂದು ತಿರುಪತಿ కదా ಇನ್ನೊಂದು ಮೈಕ್ ಎಲ್ಲಿ ಯಾರ ಕೈಗಿತ್ತು? ಇನ್ನೊಂದು ಮೈಕ್ ತಗೊಳ್ಳಿ, ಮೈಕ್ ತಗೊಳ್ಳಿ. ಇನ್ನೊಂದು ಹಿಂದೆ ಇದ್ದಲ್ಲಿ ನೀನು ಎರಡು ಸೈಡ್ ಈ ಕಡೆ ಒಂದಿತ್ತು, ಇಲ್ಲೊಂದಿತ್ತು, ಕೊಟ್ಟ ಈ ಕಡೆ ಲೇಡೀಸ್ ಸಿಗಲ್ಲ.